ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಜರಾಸಂಧ ಒಂದು ರೀತಿ ಎಲ್ಲವನ್ನು ಕಳೆದುಕೊಂಡಿದ್ದ. ಯುದ್ಧವನ್ನು ಮಾಡಲಿಕ್ಕೆ ಅಪಾರ ಪ್ರಮಾಣದ ದುಡ್ಡು ಬೇಕು, ಮ್ಯಾನ್ ಪವರ್ ಬೇಕು. ವೈದ್ಯರು, ಪ್ರಾಣಿಗಳ ವೈದ್ಯರು, ಪಶುವೈದ್ಯರು, ಲೋಹವನ್ನು ಚರ್ಮಕಾರರು, ಹೀಗೆ ಬಹಳ ಕಡಿಮೆ ಜನರಿಂದ ಆಗೋದೇ ಇಲ್ಲ. ಬಹಳ ದುಡ್ಡು ಬೇಕು. ಆ ತರಹದ ಸಪೋರ್ಟನ್ನು ಬಾಣಾಸುರ ಒಮ್ಮೆ ಜರಾಸಂಧನಿಗೆ ಮಾಡಿದ. ಅಷ್ಟೇ ಅಲ್ಲದೆ ತನ್ನ ಪಡೆಯಲ್ಲಿ ಇರುವ ಅತ್ಯಂತ ಮಾಯಾವಿ ದೈತ್ಯರನ್ನು ಯುದ್ಧಕ್ಕೆ ಅಂತ ಕಳುಹಿಸಿದ. ಅವರೆಲ್ಲರೂ ಕೂಡ ಹೋಗಿ ಯಾದವರನ್ನು ಕಾಡ್ಲಿಕ್ಕೆ ಶುರು ಮಾಡಿದ್ರು. ಒಂದು ಕಡೆಯಿಂದ ಯೋಧರನ್ನು ಯುದ್ಧ ಮಾಡೋಣ ಅಂತ ಹೇಳಿದ್ರೆ ಮಾಯಾವಿಗಳು. ಈ ತರಹ ಪರಿಸ್ಥಿತಿಯನ್ನು ಕೃಷ್ಣ ಬಹಳ ಆರಾಮವಾಗಿ ನಿಭಾಯಿಸಿದ. ಸಾತ್ಯಕಿಂ ಕೃತವರ್ಮಾಣಂ ಚೋವಾಚ ಹವಲಾಲತೌ ಸ್ವಸೈನ್ಯಂ ಮಾಯಯಾ ಕ್ಲಿಷ್ಟಂ ದೃಷ್ಟ್ವಾ ಯಾದವಸತ್ತಮಃ ವಿಜ್ಞಾನಾಸ್ತ್ರೇಣ ತನ್ಮಾಯಾಂ ಅಪಾಸ್ಯ ನಿಮಿಷಾಂತರೇ. ಅವರು ಕಣ್ಕಟ್ಟಿನಿಂದ ಇಡೀ ಯಾದವ ಸೈನ್ಯವನ್ನು ಕಟ್ಟಿ ಹಾಕಿದರು. ಆಗ ಪರಮಾತ್ಮ ವಿಜ್ಞಾನಾಸ್ತ್ರವನ್ನು ಎಸೆದ. ಆ ವಿಜ್ಞಾನಾಸ್ತ್ರದಿಂದ ಎಲ್ಲ ಕಣ್ಕಟ್ಟುಗಳು ಮಾಯ ಆಗಿ ಎಲ್ಲವೂ ಸ್ಫುಟವಾಗಿ ತೋರ್ತಾ ಇದೆ. ಯಾರಿಗೂ ಕೂಡ ಭ್ರಮೆ ಬರಲಿಲ್ಲ. ಇವತ್ತಿಗೂ ಕೂಡ ಸ್ಮೋಕ್ ಬಾಂಬು ಇತ್ಯಾದಿಗಳಿದೆ ಗೊಂದಲಗೊಳಿಸಲಿಕ್ಕೆ. ಆದರೆ ಆ ಎಲ್ಲ ಗೊಂದಲಗಳನ್ನು ಅವನು ನಿವಾರಿಸಿದ್ದು ವಿಜ್ಞಾನ ಅನ್ನುವ ಅಸ್ತ್ರದಿಂದ. ಹೀಗಾಗಿ ಎಲ್ಲ ತರಹದ ಯುದ್ಧ ಅಂತ ಹೇಳಿದ್ರೆ ಒಂದು ರೀತಿಯಲ್ಲ. ಎಲ್ಲಿ ತನಕ ಅಂದರೆ ಊರಿನಲ್ಲಿರುವ ಬಾವಿಗಳಿಗೆ ವಿಷ ಹಾಕೋದು ಕೂಡ ಯುದ್ಧದ ತಂತ್ರ. ಊರಿನಲ್ಲಿರುವ ಬಾವಿಗಳಿಗೂ ಕೂಡ ವಿಷ ಹಾಕೋದು ಆ ಪರಿ. ಅದರಿಂದಾಗಿ ಎಲ್ಲ ಸಂದರ್ಭದಲ್ಲಿಯೂ ಎಲ್ಲ ತರಹದ ಯುದ್ಧ ಅನ್ನೋದಿರುತ್ತೆ. ಎಲ್ಲ ಸಂದರ್ಭದಲ್ಲಿಯೂ ಎಲ್ಲ ತರಹದ ಎಕ್ವಿಪ್ಮೆಂಟ್ಸ್ ಅಂತ ಅನ್ನೋದಿರುತ್ತೆ. ಮೊದಲು ಇರಲಿಲ್ಲ, ಈಗ ಇತ್ತು. ಅದೇನು ಇವಾಗ ಏನೇ ಬದಲಾವಣೆ ಬಂದರೂ, ಏನೇ ಪರಿಷ್ಕಾರಗಳು ಬಂದರೂ ಕೂಡ ಸಾಯೋದು ಮನುಷ್ಯರೇ ತಾನೆ. ಅದೊಂದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಯುದ್ಧ ಅಂತಂದರೆ ಸಾವು ನೋವು ಕಾಮನ್. ಸರಿ, ಈ ರೀತಿ ಮಾಯೆಯನ್ನು ದೇವರೇನು ಮಾಡಿದ? ವಿಜ್ಞಾನಾಸ್ತ್ರದಿಂದ ಹೊಡೆದು ಸಾತ್ಯಕಿಂ ಕೃತವರ್ಮಾಣಂ ಚೋವಾಚ ಹವಲಾಲಸೌ ಆಹವಲಾಲಸೌ. ಯುಯುಧಾನ ಸಾತ್ಯಕಿ ನನ್ನ ಬಾಲ್ಯಕಾಲದ ಹೀರೋ ಅವನು. ನನಗೆ ಸಾತ್ಯಕಿ ಅಂತಂದರೆ ಬಹಳ ಇಷ್ಟ. ಸುಮಾರು 9 ವರ್ಷದ ಹುಡುಗನಿಗೆ ಯುದ್ಧ, ಫೈಟಿಂಗು ಅಂದರೆ ಬಹಳ ಇಷ್ಟ ಆಗುತ್ತೆ. ಹೀಗಾಗಿ ಈ ಚಂದಮಾಮದಲ್ಲಿ ಬರ್ತಾ ಇದ್ದ ಕೃಷ್ಣಾವತಾರ ಸೀರೀಸು, ಆಮೇಲೆ ಭಾಗವತ, ಅದೇ ನಿನ್ನೆ ಹೇಳಿದ ಹಾಗೆ ಅಳಸಿಂಗರಾಚಾರ್ಯರದ್ದು, ನಾನು ಹೆಚ್ಚು ಅದನ್ನು ಓದ್ತಾ ಇದ್ದೆ. 9ನೇ ಸ್ಕಂಧದ್ದು, 10ನೇ ಸ್ಕಂಧದ ಯುದ್ಧದ ವರ್ಣನೆಯನ್ನು ಹೆಚ್ಚು ಓದ್ತಾ ಇದ್ದೆ. ಏಕೆ ಅಂತಂದರೆ ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಯುದ್ಧ ಅಂದರೆ ಬಹಳ ಇಷ್ಟ, ಫೈಟಿಂಗ್ ಅಂದರೆ ಬಹಳ ಇಷ್ಟ ಇರುತ್ತೆ. ಹೀಗಾಗಿ ಆ ಯುಯುಧಾನ ಸಾತ್ಯಕಿ, ಆಮೇಲೆ ಇವನು ಯಾರು, ಕೃತವರ್ಮ. ನಾನು ಕೃತವರ್ಮನನ್ನು ಲೆಕ್ಕಿಸಿರಲಿಲ್ಲ. ಯಾಕೆ ಅಂತಂದರೆ ಕೃತವರ್ಮ ದುರ್ಯೋಧನಕ್ಕೆ ಸೇರ್ತಾನೆ, ದುರ್ಯೋಧನನ ಜೊತೆ ಯುದ್ಧ ಮಾಡ್ತಾನೆ ಅಂತ ಏನೋ ನನಗೆ ಸಾತ್ಯಕಿ ಬಹಳ ಇಷ್ಟ ಇದ್ದ. ಅದರಿಂದಾಗಿ ಆಹವ ಲಾಲಸವು. ಆಮೇಲೆ ಇನ್ನೊಂದು ವಿಷಯವನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳಿಕ್ಕಿದೆ. ಆ ಸಾತ್ಯಕಿಯನ್ನು ನನ್ನ ಕಲ್ಪನೆ ಬೇರೆ ಥರ ಇತ್ತು. ಸಾತ್ಯಕಿ ಅಂದರೆ ಹೀಗಿರ್ತಾನೆ ಅಂತ. ನನಗೆ ಈ TV ಸೀರಿಯಲ್ಲು ಮಹಾಭಾರತ ಏನಿದೆ ಅದನ್ನು ನೋಡಿದಾಗ ಸರಿಸುಮಾರು ಅದೇ ಟೈಮಿನಲ್ಲಿ ನನಗೆ ಭ್ರಮ ನಿರಸನ ಆಗೋದು. ಸಾತ್ಯಕಿ ಅಂದರೆ ಈ ತರಹನ ಅಂತ. ಯಾಕೆಂದರೆ ನನ್ನ ತಲೆಯಲ್ಲಿ ಸಾತ್ಯಕಿ ಅಂದರೆ ಬೇರೆ ಥರ ಇದ್ದ. ಅದರಿಂದಾಗಿ
ನನಗೆ ಆ ಸಾತ್ವಿಕೆಯನ್ನು ಇವತ್ತಿಗೂ ಒಪ್ಕೊಳ್ಳಿಕ್ಕಾಗಿಲ್ಲ. ಅಲ್ಲ, ಈಗಾದರೂ ಕೃಷ್ಣ ಮೊದಲಾದವ್ರನ್ನೆಲ್ಲ ಒಪ್ಕೊಂಡಿದ್ದೀನಿ ಅಂತ ಅರ್ಥ ಅಲ್ಲ. ಆವಾಗ ಕೃಷ್ಣ ನಿತೀಶ್ ಭಾರದ್ವಾಜನ್ ನೋಡಿದ ಕೂಡಲೇ ಹಾಂ ಕೃಷ್ಣ ಅಂತ ಅನ್ನಿಸ್ತಾ ಇತ್ತು. ಆದರೆ ಸಾತ್ವಿಕೆ ಎಂದಿಗೂ ಅನ್ನಿಸ್ಲಿಲ್ಲ. ಈಗ ದೇವರ ದಯದಿಂದ ಆ ಒಂದು ಪ್ರತಿಮೆಯನ್ನು ಮೀರಿ ಬೇರೆ ಒಂದು ಕೃಷ್ಣ ಅಂತ ಮಾಡಿಕೊಳ್ಳೋ ಹಾಗಾಗಿದೆ. ತಥಾಚ ಆಹವಲಾಲಸೌ ಅಂತ ಒಂದು ಶಬ್ದ. ಯುದ್ಧ ಅಂದರೆ ಬಹಳ ಪ್ರೀತಿ ಅವರಿಬ್ಬರು. ಒಬ್ಬ ಕೃಷ್ಣ ಪಕ್ಷದ ಅಭಿಮಾನಿ, ಸಾತ್ವಿಕಿ ಕೃಷ್ಣ ಪಕ್ಷದ ಅಭಿಮಾನಿ, ಕೃತವರ್ಮ ಶುಕ್ಲ ಪಕ್ಷದ ಅಭಿಮಾನಿ. ಆಚಾರ್ಯರು ಈ ರೀತಿ ಹೇಳುವ ಮೂಲಕ ಕಾಲಗಳಲ್ಲಿ ನಮ್ಮ ಮನಸ್ಸಿನ ಒಳಗಡೆ ನಡೆಯುವ ಯುದ್ಧವನ್ನು ಅಧ್ಯಾತ್ಮಾರ್ಥದ ಲೆವೆಲ್ಗೆ ಯಾವ ರೀತಿ ತಗೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಕೃಷ್ಣ ಪಕ್ಷ ಹಾಗೂ ಶುಕ್ಲ ಪಕ್ಷದಲ್ಲಿ ಆಗುವ ಮನೋಭಾವದ ಯುದ್ಧ ಬಹಳ ವಿಚಿತ್ರ ಇದೆ. ಇವರಿಬ್ಬರನ್ನು ಕೃಷ್ಣ ಕೃತವರ್ಮ ಕೌರವರ ಕಡೆಗಿರ್ತಾನೆ, ಸಾತ್ಯಕಿ ಯಾದವರ ಕಡೆಗಿರ್ತಾನೆ, ಅಂದರೆ ಪಾಂಡವರ ಕಡೆಗಿರ್ತಾನೆ. ಅವರಿಬ್ಬರು ಕಾಲಾಭಿಮಾನಿಗಳು. ಅಂದರೆ ಕಾಲದ ಬದಲಾವಣೆಯನ್ನು ಇಟ್ಟುಕೊಂಡು ನಮ್ಮಲ್ಲಿ ಆಗುವ ವಿಚಿತ್ರವಾದ ತುಮುಲ, ಅದರ ಯುದ್ಧ, ಆ ಅಧ್ಯಾತ್ಮಾರ್ಥ ಮಹಾಭಾರತದ ಯುದ್ಧ ಒಳಗಡೆ ಹೇಗಾಗೋದು ಅನ್ನೋದ್ರ ಬಗ್ಗೆ ಬೇರೆಯೇ ಆದ ಆಯಾಮವನ್ನು ಇವರಿಬ್ಬರು ಕೊಡ್ತಾರೆ. ಆಭ್ಯಾಂ ಭವಂತೋ ರಣದುರ್ಮದಾಭ್ಯಾಂ ರಣಂ ಸುಘೋರಂ ಕುರುತಂ ರಣಪ್ರಿಯೌ ತಾವೇವ ಮುಕ್ತೌ ಕದನಂ ಭಯಾನಕಂ ಮಹಾಬಲೌ ಸಂಪ್ರತಿ ಚಕ್ರತುರ್ನೃಪ. ನೀವಿಬ್ಬರಿಗೂ ಮಾಯೆಯನ್ನು ಪರಿಹರಿಸಿ ಒಳ್ಳೆ ಸೊಗಸಾದ ಯುದ್ಧದ ಪ್ಲಾಟ್ಫಾರ್ಮನ್ನು ಕೊಟ್ಟಿದ್ದೀನಿ, ಯುದ್ಧ ಮಾಡಿ ಅನ್ನಂಥವನು. ಕುರುತಂ ಅಂದ ದೇವರು. ಚಾಪೇನೈಕೇನ ಗೋವಿಂದ ಕ್ಷತ್ರಿಯೈಶತ ಸಂಹಿತೈ ಯುಯುಧೇನ ಹಿತಚ್ಚಿತ್ರಂ ರಾಜನ್ ವಿಶ್ವಾತ್ಮನೋಹರೇ. ಶತ್ರುಪಕ್ಷದವರು 100 ಬಿಲ್ಲುಗಳಿಂದ ಎಷ್ಟು ಬಾಣವನ್ನು ಹೊಡೆಯಬಹುದೋ ಇವನು ಒಂದೇ ಬಿಲ್ಲಿನಿಂದ ಅದಕ್ಕಿಂತ ಹೆಚ್ಚಿನ ಬಾಣಗಳನ್ನು ಬಿಟ್ಟ. ಇದೇನು ದೇವರಿಗೆ ಆಶ್ಚರ್ಯ ಅಲ್ಲ, ಅದನ್ನು ಅವರೇ ಹೇಳ್ತಾರೆ. ಯುಯುಧೇ ನಹಿತ ಚಿತ್ರಂ, ಅದೇನು ಆಶ್ಚರ್ಯ ಅಲ್ಲ ದೇವರಲ್ಲಿ. ಕೇಚಿದ್ಧತಾ ಸಮಾಪೇತು ಕುಂಜರಾಶ್ಚಿನ್ನ ಪುಷ್ಕರಾ ನಿಪೇತುರ್ಬಹವೋ ರಾಜನ್ ತುರಂಗಾ ಕೃತ್ತಕಂಧರಾ. ಕೆಲವು ಆನೆಗಳು ತಲೆ ಒಡೆದುಕೊಂಡು ಬಿದ್ದವು, ಇನ್ನು ಕೆಲವು ಕುದುರೆಗಳು ಕತ್ತರಿಸಿ ಬಿದ್ದವು. ವಿಶೀರ್ಣೈರಾಸ್ತೃತಾ ಪೃಥ್ವೀ ಸ್ಯಂದನೈಶ್ಚಿನ್ನ ಬಂಧನೈ ಭಟಾಶ್ಚ ರುಧಿರಾಕ್ತಾಂಗಾ ಚಿನ್ನ ಪಾದೋರುಬಾಹವಃ. ಎಲ್ಲ ಕಡೆ ನೋಡಿದರೆ ಕತ್ತರಿಸಿದ ರಥಗಳು, ಕತ್ತರಿಸಿ ಬಿದ್ದ ಕುದುರೆಗಳು, ಆನೆಗಳು ಮೊದಲಾದವುಗಳೆಲ್ಲ. ಪೇತುಕೃತ್ತ ಮಹಾಮೂಲ ಕಿಂಶುಕಾ ಇವ ಪುಷ್ಪಿತಾ ಶಾರ್ಂಗಮುಕ್ತಾಶ್ಚರಗಣಾ ಪಂಕಬರ್ಹಿಣವಾತತಃ. ಕಂಕ ಅಂತಂದರೆ ಕಾಗೆ, ಬರ್ಹಿ ಅಂತಂದರೆ ನವಿಲು. ಅವುಗಳ ಗರಿಯನ್ನು ಬಾಣದ ಹಿಂದುಗಡೆಗೆ ಇಡ್ತಾ ಇದ್ರು. ಯಾಕೆ ಅಂತಂದರೆ ಬಾಣದ ಭಾರ ಅದು ಬೇರೆ ಬೇರೆ ಬಾಣದ ಭಾರ ಬೇರೆ ಬೇರೆ ತರಹ ಇರುತ್ತೆ. ವೇಗವಾಗಿ ಗಾಳಿಯನ್ನು ಭೇದಿಸಿಕೊಂಡು ನುಗ್ಗಬೇಕಾದ್ರೆ ಅದು ಸ್ವಿಂಗ್ ಆಗಬಾರದು. ಸ್ವಿಂಗ್ ಆಗಬಾರದು ಅಂತಂದರೆ ಗಾಳಿಯನ್ನು ತಡಿಲಿಕ್ಕೆ ಆ ಹಿಂದ್ಗಡೆ ಇರುವ ಪುಚ್ಛ, ಬಾಣದ ಹಿಂದ್ಗಡೆ ಇರತಕ್ಕಂತಹ ಗರಿಗಳಿರಬೇಕು. ಆವಾಗ ವೇಗವಾಗಿ ಬಾಣ ಅಂತನ್ನೋದು ನುಗ್ಗತ್ತೆ. ಅದಕ್ಕೆ ಕಂಕಬರ್ಹಿಣ ವಾಸಸಃ ಅಂದರು. ತೈಲಾಕ್ತಾ ನತಪರ್ವಾಣ ಸ್ವರ್ಣಪುಂಖಾ ಅಯೋಮುಖಾ ಏಕೈಕಸ್ಮಿನ್ ದಶ ಭಟೆ ಚಾಶ್ವೇ ಶತಂ ಶತಂ. ತೈಲಾಕ್ತಾ ಎಣ್ಣೆಯಿಂದ ಚೆನ್ನಾಗಿ ಮಾಲೀಸು ಮಾಡಿದ್ದ, ನತಪರ್ವಾಣ ಈ ರೀತಿ ಕೊಕ್ಕುಗಳಿತ್ತು ಆ ಬಾಣಗಳಿಗೆ. ಸ್ವರ್ಣಪುಂಖಾ ಬಂಗಾರದ ತುದಿ ಇರ್ತಾ ಇತ್ತು, ಅದರ ಮೇಲೆ ಗರಿಗಳಿರ್ತಾ ಇತ್ತು. ಅಯೋಮುಖಾ ತುದಿ ಮಾತ್ರ ಕಬ್ಬಿಣದ್ದಿರ್ತಾ ಇತ್ತು. ಯಾಕೆಂದರೆ ಕಬ್ಬಿಣದ್ದಿದ್ರೆ ಹೊಡೆಯುತ್ತೆ. ಬಂಗಾರದ್ದು ಯಾಕೆ ಅಂತ ಹೇಳಿದ್ರೆ ಅದು ಹೊಳಿಬೇಕು. ಅದರಿಂದಾಗಿ ಬಂಗಾರದ್ದು ನಡುವಣ ಬಾಡಿ ಏನಿದೆ, ಛಾಸಿ ಇತಿ ಯದ್ವದಂತಿ, ಅದು ಬಂಗಾರ, ಮುಂದ್ಗಡೆ ಕಬ್ಬಿಣ, ಹಿಂದ್ಗಡೆ ಗರಿ, ಆ ತರಹ ಇರ್ತಿತ್ತು ಬಾಣ ಅಂತನ್ನೋದು. ಏಕೈಕಸ್ಮಿನ್ ದಶ ಭಟೇ, ಒಬ್ಬೊಬ್ಬ ಭಟನಿಗೆ 10 ಬಾಣಗಳನ್ನು ಕೃಷ್ಣ ಹೊಡಿತಾ ಇದ್ದ. ಅಶ್ವೇ ಶತಂ ಶತಂ, ಒಂದೊಂದು ಕುದುರೆಗಳಿಗೆ ಮತ್ತು ಕುದುರೆಗಳ ಮೇಲೆ ಇರುವವರಿಗೆ 100 ಬಾಣ. ರಥೇ ರಥೇ ಚ ಸಾಹಸ್ರಂ ಅಯುತಂಚ ಗಜೇ ಗಜೇ
ಅದೃಶ್ಯಂತ ಪರಾನೀಕೆ ತದದ್ಭುತಮಿವಾಭವತ್. ಪ್ರತಿಯೊಂದು ರಥದಲ್ಲಿಯೂ ಸಾವಿರ ಸಾವಿರ ಬಾಣಗಳಿರ್ತಾ ಇತ್ತು ದೇವರದ್ದು. ಆನೆಯಲ್ಲಿ ಅಯುತ 10,000 ಬಾಣಗಳು, ಏನು ಊಹೆ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ. ದೇವರ ವೇಗ ಏನದು. ಆ ಬಾಣಗಳನ್ನು ಎಸೆಯುವಾಗ ಕರೇಜ್ ಒಂದೇ ತರಹ ಇರಬೇಕು, ಶಕ್ತಿ ಅಷ್ಟೇ ಇರಬೇಕು. ಭಾರವಾದ ಬಾಣಗಳು, ಅದು ತೀರಾ ಸ್ವಿಂಗ್ ಅಂತ ಅದು ಸ್ವಿಂಗ್ ಆಗೋದಲ್ಲ, ವಿಪರೀತ ಭಾರ ಇರ್ತದೆ. ದೂರ ಹೋಗಬೇಕಲ್ಲ, ದೂರ ಹೋಗಬೇಕು ಅಂತಂದರೆ ಒಂದೇ ರೀತಿ ಭಾರ ಇರಬೇಕು. ಈ ರೀತಿ ಬಾಣಗಳನ್ನು ನಿರಂತರವಾಗಿ ಕೃಷ್ಣ ಎಸಿತಾ ಇದ್ದ. ಅದೃಶ್ಯಂತ ಪರಾನೀಕೆ, ಯಾರನ್ನ ನೋಡ್ತಾರೆ ಅವರೆಲ್ಲರೂ ಬಾಣಗಳನ್ನು ಚುಚ್ಚಿಕೊಂಡವರೇ ಇದ್ದರು. ತದದ್ಭುತಮಿವ ಭವತ್, ಅದೊಂದು ಅಚ್ಚರಿಯೋ ಎಂಬಂತಾಯಿತು. ಯಾಕೆಂದರೆ ದೇವರಿಗೆ ಅಚ್ಚರಿ ಅಲ್ಲ ಅಲ್ವಾ, ಅದರಿಂದಾಗಿ ತದದ್ಭುತಮಿವ ಭವತ್ ಎಂದರು. ತಥಾ ತೈರರ್ದ್ಯಮಾನೇಷು ಚತುರಂಗೇಷು ಮಾಗಧಃ ರಥೇನ ಕ್ರೋಢ ಚಿಹ್ನೇನ ಬಲಭದ್ರಮುಪಾದ್ರವತ್. ಜರಾಸಂಧನ ರಥದ ಬಾವುಟದ ಚಿಹ್ನೆ ಏನಿತ್ತು, ಕ್ರೋಢ ಅಂತ ಹೇಳ್ತಾರೆ. ಕ್ರೋಢ ಅಂತಂದರೆ ವರಾಹ. ಯಾವ ರೀತಿ ಹಂದಿ ಅಂತನ್ನೋದು ಭೂಮಿಯನ್ನೆಲ್ಲ ಅಗೆದು ಬಿಡುತ್ತೆ, ಆ ರೀತಿ ನಾನು ಅಗಿತೇನೆ ಅಂತ. ಅವನ ನಾವು ಯಾವತ್ತೂ ನೋಡೋದುಂಟು, ಬಾವುಟ ಅಂತನ್ನೋದು ಅವರ ಜೀವನದ ಉದ್ದೇಶದ ಮಹತ್ವವನ್ನು ಹೇಳುತ್ತೆ ಅಂತ. ಜರಾಸಂಧ ಕ್ರೋಢಚಿಹ್ನ ರಥದಲ್ಲಿ ಕೂತಿದ್ದ. ಅವನು ಯಾವತ್ತೂ ಕೂಡ ಸಂಪ್ರದಾಯವನ್ನೇ ಬುಡಮೇಲೆ ಮಾಡಿಬಿಡ್ತಾ ಇದ್ದ. ದುರ್ಯೋಧನ ಒಂದು ತರಹ ವಿಲನ್. ದುರ್ಯೋಧನ ಮತ್ತು ಜರಾಸಂಧ ಇಬ್ಬರು ಸಮಾನರಾದ ವಿಲನ್, ಇಬ್ಬರು ಉತ್ತಮ ವಿಲನ್ಗಳೇ. ಆದರೆ ಜರಾಸಂಧ ಏನು ಮಾಡ್ತಾ ಇದ್ದ, ಸಂಪ್ರದಾಯವನ್ನೇ ಪ್ರಶ್ನಿಸಿ ಅದನ್ನು ಒಪ್ಪದೆ ಬೇರೆಯದೇ ಆದ ಸಂಪ್ರದಾಯ ಹಿಡ್ಕೊಂಡು ಬಿಡ್ತಾ ಇದ್ದ. ದುರ್ಯೋಧನ ಆ ರೀತಿ ಅಲ್ಲ, ಸಂಪ್ರದಾಯವನ್ನು ಮೇಲುನೋಟಕ್ಕೆ ಮಾಡ್ತಾ ಇದ್ದ, ಒಳಗಡೆಯಿಂದ ನಂಬಿರಲಿಲ್ಲ. ಯಾಕೆಂದರೆ ದುರ್ಯೋಧನನು ಕೂಡ ಪ್ರತಿ ದಿವಸ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದ. ವೈಷ್ಣವ ಯಾಗಗಳನ್ನೆಲ್ಲ ದುರ್ಯೋಧನನು ಮಾಡಿದ್ದಾನೆ. ಆದರೆ ಒಳಗಡೆಯಿಂದ ನಂಬಿಕೆ ಇಲ್ಲ. ಯಾಕೆಂದರೆ ಕಣಿಕನ ಉಪದೇಶ ಆ ರೀತಿ ಇತ್ತು. ಮೇಲುನೋಟಕ್ಕೆ ಎಲ್ಲವನ್ನ ಮಾಡಬೇಕು, ಸಮಾಜಕ್ಕಾಗಿ ಮಾಡಬೇಕು, ಜನರು ಒಪ್ಪಬೇಕಲ್ಲ, ಓ ನಮ್ಮ ರಾಜ ವಿಶ್ವಸನೀಯ, ಯಾಕೆ ಅಂದರೆ ಆಸ್ತಿಕ ಆಗಿದ್ದಾನೆ. ಆದ್ದರಿಂದ ಯಾಕೆಂದರೆ ನಾಸ್ತಿಕರನ್ನು ಯಾವತ್ತೂ ನಂಬಲಿಕ್ಕಾಗಲ್ಲ. ಅವರಿಗೆ ಸತ್ಯ, ನೀತಿ, ಧರ್ಮ, ದಯೆ ಇತ್ಯಾದಿಗಳನ್ನು ಯಾರ ಮೇಲೂ ಆಣೆ ಇಟ್ಟು ಮಾಡಬೇಕಾಗಿಲ್ಲ. ಅವತ್ತು ಹೇಳಿದ್ದೆ ಇವತ್ತು ಮಾಡಲಿಕ್ಕಾಗಿಲ್ಲ, ಹೋಗಯ್ಯ ಅಂದರೆ ಮುಗೀತು. ಅದರಿಂದಾಗಿ ಜನರು, ಪ್ರಜೆಗಳು ನಂಬಲಿಕ್ಕಾಗಿ ನೀನು ಒಳಗಡೆಯಿಂದ ನಾಸ್ತಿಕನಾಗಿದ್ದರೂ ಹೊರಗಡೆಯಿಂದ ಆಸ್ತಿಕ ವೇಷವನ್ನು ಹಾಕಬೇಕು. ಇದು ಕಣಿಕನ ಉಪದೇಶ ಆಗಿತ್ತು. ಅದರಿಂದಾಗಿ ಅವನೇನು ಮಾಡ್ತಾ ಇದ್ದ, ಅಗ್ನಿಗೇಹದಲ್ಲಿ ಅಗ್ನ್ಯಾಗಾರದಲ್ಲಿ ಅಗ್ನಿಗೆ ಹೋಮ ಮಾಡೋದು, ವೈಷ್ಣವ ಹೋಮಾದಿಗಳನ್ನು ಮಾಡೋದು, ಜನರೆದುರುಗಡೆ ಆ ಶಾಸ್ತ್ರವನ್ನು ಓದಿರುವಂಥ ತೋರಿಸಿಕೊಳ್ಳೋದು ಎಲ್ಲವನ್ನು ಮಾಡ್ತಾ ಇದ್ದ. ಜರಾಸಂಧ ಪ್ರತಿಭಟನೆಗೆ ನಾನು ವೇದವನ್ನು ಒಪ್ಪುವುದಿಲ್ಲ ಅಷ್ಟೆ, ಮತ್ತು ನಾನು ಪಾಶುಪತನಾಗಿರ್ತೇನೆ ಅಂತ ಪಾಶುಪತ ಮತವನ್ನು ಅವನು ಒಪ್ತಾ ಇದ್ದ. ಅದರಿಂದಾಗಿ ನರಮೇಧ ಮಾಡಲಿಕ್ಕೆ ಅಂತ ಹೊರಟಿದ್ದವನು. ಪಾಶುಪತ ಮತದ ಬಗ್ಗೆ ಇನ್ನೊಮ್ಮೆ ಹೇಳುವ. ನರಮೇಧ ಮಾಡಲಿಕ್ಕೆ ಹೊರಡ್ತಾ ಇದ್ದದ್ದು. ಎಲ್ಲ 20,000 ಜನ ರಾಜರನ್ನು ಒಂದು ಕಡೆ ಕೂಡಿ ಹಾಕಿದ್ದ. ಎಲ್ಲರನ್ನ ತಲೆ ಕತ್ತರಿಸಿ ಸದಾಶಿವನನ್ನು ಪ್ರೀತಿಗೊಳಿಸಬೇಕು ಅಂತ ಇತ್ತು. ಹೀಗಾಗಿ ಜರಾಸಂಧ ಮತ್ತು ದುರ್ಯೋಧನ ಇವರಿಬ್ಬರಲ್ಲಿ ಇರುವ ವ್ಯತ್ಯಾಸ ಇದು ನಮಗೆ ಒಂದೊಂದು ಧ್ವಜದ ಚಿಹ್ನೆಯಿಂದಲೂ ಕೂಡ ನಾವು ಅದನ್ನು ಊಹಿಸಬಹುದು. ಅದಕ್ಕೆ ಹೇಳೋದು ಕ್ರೋಢ ಚಿಹ್ನೇನ. ಏನು ಮಾಡಿದ ಅವನು? ಬಲಭದ್ರಮುಪಾದ್ರವತ್, ಬಲಭದ್ರನ ಕಡೆಗೆ ಹೋದ. ಭೂಮಿಯನ್ನೆಲ್ಲ ನಿಧಾನವಾಗಿ ಆಕ್ರಮಿಸಬೇಕು ಅಂತ ಬಲರಾಮನ ಬಳಿ ಹೋದ. ಇದು ಒಂದು ಬಹಳ ವಿಚಿತ್ರ. ಈ ಬಲರಾಮನ ಹತ್ತಿರ ಯುದ್ಧ ಮಾಡೋದು ಅಧ್ಯಾತ್ಮಾರ್ಥದಲ್ಲಿ ಬಹಳ ವಿಚಿತ್ರವಾದ ಅರ್ಥವನ್ನು ಕೊಡುತ್ತೆ. ಜರಾಸಂಧ ವಾಸ್ ರೆಪ್ರೆಸೆಂಟೇಟಿವ್ ಆಫ್ ಪಾಶುಪತ, ಲಕುಲೀಶ ಪಾಶುಪತ ಮತ. ಕಾಶ್ಮೀರದಲ್ಲಿ ವ್ಯಾಪಕವಾಗಿ ಇತ್ತು ಒಂದು ಕಾಲದಲ್ಲಿ ಅದು. ಬಲಭದ್ರ ಪಂಚರಾತ್ರದ ಅಭಿಮಾನಿ, ಶೇಷ ಅಲ್ವಾ. ಹೀಗಾಗಿ ಪಾಶುಪತ ಮತ ಮತ್ತು ಪಂಚರಾತ್ರದ ನಡುವಣ ಯುದ್ಧದ ಹಾಗೆ ಗೋಚರ ಆಗುತ್ತದು, ನೀವು ನೋಡಿದಿರಿ.
ಹೀಗಾಗಿ ಬಹಳ ವಿಚಿತ್ರ ಅದು. ಆ ಯುದ್ಧಗಳು ಮೂಲಗಳನ್ನು ಅದು ಧ್ವನಿಸುತ್ತೆ. ತಥಾ ತೈರರ್ದ್ಯಮಾನೇಷು ಚತುರಂಗೇಷು ಮಾಗಧಃ ಸಪೂರ್ವ ವೈರಂ ನೃಪತಿ ಸ್ಮರನ್ ಋಷ ರಥಂ ಮಹಾಕಾಂಚನ ತಾಳಕೂಬರಂ ಆಲಕ್ಷ್ಯ ದೂರಾದಧಿಗಮ್ಯ ರಂಹಸ ಜರಾಸುತ ಪ್ರಾಹ ಹಲಾಯುಧಂ ಗದಿ. ಗದೆಯನ್ನು ಹಿಡಿದು ಬಲರಾಮನನ್ನು ನೋಡಿ ಅವನ ಧ್ವಜವನ್ನು ನೋಡ್ತಾ ಮತ್ತೆ ಕೆಳಗಡೆ ತಲೆ ತಗ್ಗಿಸಿ ಅವನನ್ನು ನೋಡಿ ದೂರದಿಂದ ಹೇಳಿದ ಅಂತೆ, ಆದತ್ಸ್ವತೆ ಮುಸಲಂ ರಾಮತೂರ್ಣಂ ಏನಾಹಿತಾನಿಚ್ಛಸಿ ಜೇತು ಮಾಹವೆ ಬಲಂಚ ಬಾಹ್ವಸ್ತವದರಚ ಯಾಚು ಮೇ ಯಾವದ್ಗದಾಂನ ಪ್ರಹರಾಮ್ಯಹಂ ತ್ವಯಿ. ಏನೋ ರಾಮ, ನಿನಗೆ ದೊಡ್ಡ ಅಹಂಕಾರ ಅಲ್ವಾ? ನೇಗಿಲಿನಿಂದ ಹತ್ತಿರ ಕೇಳ್ಕೊಳ್ತೇನೆ, ಶತ್ರುಗಳನ್ನು ಒನಕೆಯಿಂದ ಕುಟ್ಟುತ್ತೇನೆ, ನನ್ನ ಸಮ ಯಾರು ಅಂತ. ತಗೋ, ನೀನು ಯಾರನ್ನು ಆಯುಧದಿಂದ ಕೊಲ್ಲಿಕ್ಕೆ ಇಷ್ಟಪಡ್ತೀಯೋ ತಗೋ, ಅಂತಹ ಆಯುಧವನ್ನು ತಗೊಳ್ತೇನೆ, ನನ್ನ ಗದೆಯನ್ನು ನೋಡೇ ಬಿಡೋಣ ಇವತ್ತು ಅಂತ ಹೇಳಿದ ಅಂತೆ. ಇತ್ಯೇವ ಮುಕ್ತೋ ಮಗಧೇಶ್ವರೇಣ ಸಂಕರ್ಷಣೋ ಮರ್ಷಣ ವಿಹ್ವಲೇಕ್ಷಣ. ಇಷ್ಟು ಕರೆದ್ರೆ ಬಲರಾಮನ ಸಿಟ್ಟು ಬರದೇ ಇರತ್ತ. ಮೊದಲೇ ಕೆಂಗಣ್ಣ ಅವನು ಮಹಾನುಭಾವ, ಇನ್ನೂ ಕೆಂಪಾಯ್ತಂತೆ ಕಣ್ಣು. ಆದಾಯ ಘೋರಂ ಮುಸಲಂ ತಡಿತ್ ಪ್ರಭಂ ದಂಡಂ ಯಥಾ ಸೂರ್ಯಸುತೋ ಯುಗಕ್ಷಯೇ ಆವರ್ತಯಿತ್ವಾ ಮುಸಲಂ ಹಲಾಯುಧ ಸಹಸ್ರ ಕೃತ್ವೋ ರಿಪುದರ್ಪಹಾರಿಣಂ. 1000 ಬಾರಿ ಗರ 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 ಗರನೆ ತಿರುಗಿಸಿ ಓಡಿ ಬಂದ ಅಂತೆ. ಧೂಮಾಂಕರೋದ್ಗಾರಿಣಮಾಚು ತಸ್ಮೈ ಚಿಕ್ಷೇಪ ರಾಜನ್ವೆನದದ್ಧರಿರ್ಯಥಾ. ಅದು ತಿರುಗಿಸಿದ್ರಿಂದ ಆ ಗಾಳಿಗೂ ನೇಗಿಲಿಗೂ ಒನಕೆಗೂ ತಿಕ್ಕಾಟ ಆಗಿ ಬೆಂಕಿ ಬರ್ತಾ ಇತ್ತು ಅಂತೆ. ಆ ಪರಿ ತಿರುಗಿಸಿದ್ದ 1000 ಬಾರಿ ಅಂದರೆ. ರಾಮಬಾಹು ವಿಮುಕ್ತೇನ ಮುಸಲೇನ ಜರಾಸುತಃ ಸಾಶ್ವಸೂತೆ ರಥೇ ಕ್ಷುಣ್ಣೆ ಕ್ಷಣೇನ ವ್ಯಂಸಿತ ಸ್ವಯಂ. ವೇಗವಾಗಿ ಬಂದು ತೇರಿಗೆ ಗುದ್ದಿತು, ಪುಡಿ ಪುಡಿ ಆಯಿತು. ಅದಕ್ಕಿಂತ 1 ಸೆಕೆಂಡು ಮೊದಲು ಜರಾಸಂಧ ಜಿಗಿದಿದ್ದ, ರಥ ಮಾತ್ರ ಪುಡಿಯಾಯಿತು. ತತಃಕಾಳಾಯತೀಂ ಗುರುವೀಂ ಗಿರಿಕೋಟೋಪಮಾಂ ಗದಾಂ ಬಿಭ್ರದ್ಗುರುವೀಂ ಪದಾ ಪೃಥ್ವೀಂ ಚಾಲಯನ್ನಭ್ಯಯಾತ್ ಬಲಂ. ಜರಾಸಂಧನು ಕಡಿಮೆಯವನಲ್ಲ, ತನ್ನ ಹೆಜ್ಜೆಗಳಿಂದ ನೆಲವನ್ನು ನಡುಗಿಸುತ್ತಾ ಓಡಿ ಬಂದ ಅಂತೆ. ತಮಾಪತಂತಮಾಲೋಕ್ಯ ವಿರಥಂ ರೋಹಿಣೀ ಸುತಃ ತಮೇವಾಭ್ಯದ್ರವತ್ಪದ್ಭ್ಯಾಂ ವಿಸೃಜ್ಯ ಸ್ಯಂದನಂ ರಣೇ. ಅವನು ಓಡಿ ಬರ್ತಾ ಇರಬೇಕಾದ್ರೆ ರಥದಿಂದ ಬಲರಾಮನು ಜಿಗಿದ. ಇಬ್ಬರೂ ಕೂಡ ಎದುರಿಗೆ ಅಂತ ನಿಂತರು. ಪಶ್ಯತಾಂ ಸರ್ವಭೂತಾನಾಂ ಮಾಗಧ ಕ್ರೋಧ ವಿಫಲ ಆವರ್ತಯನ್ ಗದಾಂ ಗುರ್ವೀಂ ಅಯಸ್ಸಾರಮಯೀಂ ದೃಢಾಂ ಅಭ್ಯತ್ಯ ಗದಯಾ ರಾಮಂ ಪ್ರಜಹಾರ ನನಾದ ಚ. ಓಡಿ ಬಂದು ಕಬ್ಬಿಣದಿಂದ ಗಟ್ಟಿಯಾಗಿರುವ ಆ ಗದೆಯನ್ನು ತೆಗೆದು ಬಲರಾಮನ ಎದೆಗೆ ಗುದ್ದಿದ ಅಂತೆ. ಬಲರಾಮ ಸ್ವಲ್ಪ ಹಿಂದೆ ಹೋಗುತ್ತಲೂ ದೊಡ್ಡ ವಿಜಯವೋ ಎಂಬಂತೆ ನನಾದ ಚ ಗರ್ಜನ ಮಾಡಿದ. ತಾಂ ಗದಾಂ ಪತಿತಾಂ ವಕ್ಷಶ್ಚಶ್ಮ ಕುಟ್ಟ ನಿಭಾಂ ದೃಢಾಂ ವಾಮೇನ ಜಗೃಹೇ ರಾಮ ಸ್ವಹಸ್ತೇನ ಕುರುದ್ವಾ. ಮತ್ತೆ ಮುಂದೆ ಬಂದ ರಾಮ. ಅಶ್ಮಕುಟ್ಟ ನಿಭಾಂ ಅಂತ ಹೇಳ್ತಾರೆ. ಕಲ್ಲನ್ನು ಕುಟ್ಟುವ ದೊಡ್ಡ ಯಂತ್ರದ ತರಹ ಇತ್ತು. ಅಂದರೆ ಯಂತ್ರ ಇರಬೇಕು ತಾನೆ. ಈ ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ, ಭೂಮಿಯನ್ನು ಮಹಾಯಂತ್ರಗಳಿಂದ ಪೀಡೆ ಮಾಡಬಾರ್ದು ಅಂತ. ನಿಷೇಧ ಬರಬೇಕು ಅಂತಂದರೆ ಅದು ಇರಬೇಕಲ್ವಾ. ಹೀಗಾಗಿ ಯಾವಾಗಲೂ ಹೇಳೋದನ್ನೇ ಮತ್ತೆ ಹೇಳ್ತೇನೆ, ಬೇಜಾರು ಮಾಡ್ಕೊಳ್ಬೇಡಿ. ಯಂತ್ರಗಳನ್ನು ಹೆಚ್ಚು ಬಳಸೋದು ಡೆವಲಪ್ಮೆಂಟಿನ ಗುರುತಲ್ಲ, ಯಾವಾಗಲೂ ಇರುತ್ತೆ. ಮನುಷ್ಯ ತನ್ನ ಒಂದು ಸುಖ ಜೀವನಕ್ಕೆ ಯಂತ್ರಗಳನ್ನು ಬಳಸೋದು ತೀರಾ ಕಾಮನ್. ಯಂತ್ರಗಳನ್ನು ಬಳಸದೇ ಇರೋದು ಡೆವಲಪ್ಮೆಂಟಿನ ಗುರಿ, ಡೆವಲಪ್ಮೆಂಟಿನ ಸೈನ್. ಯಂತ್ರಗಳನ್ನು ಬಳಸದೇ ಇರೋದು. ಹಾಗೇನೆ ನಾನು ಇರ್ತೇನಲ್ಲ, ಅದು ನಿಜವಾಗಿ ಡೆವಲಪ್ಮೆಂಟು ಅಂತ. ಇರಲಿ, ನಮ್ಮದು ಇವಾಗ ತಪ್ಪಿ ಹೋಗಿದೆ ದೃಷ್ಟಿ. ಅದು ಅವನೇನು ಮಾಡಿದ, ಅಶ್ಮಕುಟ್ಟ ನಿಭಾಮ್, ಅದನ್ನು ಎಡಗಡೆಯಿಂದ ಹಿಡ್ಕೊಂಡ ಅಂತೆ. ಸ್ವಹಸ್ತೇನ ಕುರುದ್ವಾ. ಅವನು 2ನೇ ಬಾರಿ ಹೊಡಿಲಿಕ್ಕೆ ಅಂತ ಬಂದಾಗ ಆರಾಮವಾಗಿ ಬಲರಾಮ ಜರಾಸಂಧನ ಗದೆಯನ್ನು ಎಡಗಡೆಯಿಂದ ಹಿಡ್ಕೊಂಡು ಬಲಗಡೆಯಿಂದ ಒಂದು ಬಿಟ್ಟ ಅಂತೆ. ಬಬಂಧ ಪದ್ಭ್ಯಾಂ ಜಠರಂ ಮಾಗಧಸ್ಯ ಹಲಾಯುಧ ಚಕಾರ ಕುಕ್ಷೌ ತತ್ಕಂಠಂ ತತಸ್ಥೌ ಪೇತತುರ್ಭುವಿ. ಒಂದು ಹಂತದಲ್ಲಿ ಯುದ್ಧ ಮಾಡುವಾಗ ಅವನು ಬಲಗಡೆಯಿಂದ ಹೊಡಿಲಿಕ್ಕೆ ಹೋದಾಗ
ಇವನಿಗೆ ಎಡಗೈ ಅಲ್ವ ಮುಂದೆ ಇರೋದು, ಅದನ್ನು ಹಿಡಿದು ತನ್ನ ತಲೆಯನ್ನು ಬಗ್ಗಿಸಿ ಹೊಟ್ಟೆಗೆ ಗುದ್ದಿದ ಅಂತೆ. ಜೊತೆಗೆ ಇಬ್ಬರು ಬಿದ್ದರು. ತತಸ್ತೌಪೇ ತತುರ್ಭುವಿ ತಯೋರ್ನಿಪತತೋ ರಾಜನ್ ಉಪರ್ಯಾಸಿ ಧಲಾಯುಧ ತಮ್ಮಾಗಧ ಕ್ಷಣೇನಾಧ ಚಕಾರಾಮಿತ ವಿಕ್ರಮ. ಅವನು ಬಿದ್ದಾಗ ಇವನು ಎದೆ ಮೇಲೆ ಬಲರಾಮ ಕೂತಿದ್ದಾನೆ. ಬಲರಾಮ ಕೂತಿದ್ದಾನೆ ಅಂತೆಲ್ಲರೂ ನೋಡ್ರಿಗೆ ಉಲ್ಟಾ ಸೀನು. ಬಲರಾಮ ಕೆಳಗಡೆ, ಜರಾಸಂಧ ಮೇಲ್ಗಡೆ ಕೂತಿದ್ದಾನೆ. ತತ ಉತ್ಥಾಯ ತೌ ವೀರೌ ಕ್ರೋಧ ಸಂರಕ್ತಲೋಚನೌ ಭೂಯೋ ಜಗೃಹತುರ್ಘೋರೌ ಮತ್ತೌ ದ್ವಾವಿವ ಕುಂಜರೌ. ಇಬ್ಬರು ಪರಸ್ಪರ ಹಿಡಿದುಕೊಂಡ್ರು, ಮದಿಸಿದ ಆನೆಗಳಂತೆ ಕಾದಿದರು. ಉರಸೋರಸ್ ಸಮಾಹತ್ಯ ಭೀಮೌ ಚಕ್ರಶತೂರಣೇ. ಬಲಪ್ರದರ್ಶನದ ಅಂಗವಾಗಿ ಎದೆಯನ್ನು ಎದೆಗೆ ಗುದ್ದಿಕೊಂಡ್ರಂತೆ. ಏವಂ ಧನುಶ್ಚತಶತಂ ತಾವಾಕೃಶ್ಚ ಪರಸ್ಪರಂ ನಿಕಟಸ್ಥಾನ್ ದ್ರುಮಾನ್ ಶೈಲಾನ್ ಚೂರ್ಣಯಾಮಾಸ ತೃನೃಪ. ಇಬ್ಬರೂ ಕೂಡ ಹೋರಾಡ್ತಾ 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 ಅಕ್ಕಪಕ್ಕದಲ್ಲಿರುವ ಮರಗಳು ಬಂಡೆಗಳು ಎಲ್ಲ ಪುಡಿ ಪುಡಿ ಮಾಡಿಬಿಟ್ರಂತೆ. JCB ಬೇಡವೇ ಬೇಡ. ತಂ ವಿಸೃಜ್ಯ ಜರಾಸಂಧೋ ಗದಾಮಾದಾಯ ದುರ್ಮದ ಉದತಿಷ್ಠದ ಮೇಯಾತ್ಮ ರಾಮೋಪಿ ಬಲಿನಾಂವರ ಕ್ಷಣಾದಾದತ್ತಮುಸಲಂ ಪ್ರಹರ್ತುಮುಪಚಕ್ರಮೇ. ಒಂದು ಹಂತದಲ್ಲಿ ಮಲ್ಲ ಯುದ್ಧವನ್ನು ಬಿಟ್ಟು ಅವನು ಗದೆ ತಗೊಂಡ. ಇವನು ಕೂಡ ಹಲಂ ನೇಗಿಲು ತೆಗೆದುಕೊಂಡ. ತಂ ಕಾಮಪಾಲೋ ಮುಸಲೇನ ಮೂರ್ಧ್ನಿ ಜತೃಣ್ಯಂ ಸೇ ಭುಜಯೋರ್ನಾಭಿದೇಚೆ ಶಂಖೇ ಚ ಜಾನೌ ಜಠರೇ ಚ ವಕ್ಷಸಿ ಅನೇಕ ಶೋವೈ ಪ್ರಜಹಾರ ಯುದ್ಧೇ. ಸಂಕರ್ಷಣ ತಲೆಗೆ, ಜತ್ರು ಅಂತಂದರೆ ಈ ಭಾಗ, ಇಲ್ಲಿಗೆ ಅಂಸೆ ಭುಜದಲ್ಲಿ, ಎರಡು ತೋಳುಗಳಲ್ಲಿ, ನಾಭಿದೇಚೆ ಹೊಕ್ಕಳಿನಲ್ಲಿ, ಶಂಖೆ ಶಂಖ ಅಂತಂದರೆ ಈ ಭಾಗ, ಇದನ್ನು ಶಂಖ ಅಂತ ಕರೀತಾರೆ. ಪ್ರಾಯ ಹೀಗೆ ಮಾಡಿದ ಕಾಣುತ್ತೆ. ಇಲ್ಲಿ ಬಿದ್ದಿದೆ ಏಟು. ಶಂಖೆ ಚ. ಆಮೇಲೆ ಪ್ರಜಹಾರ ಬೇಕಾಷ್ಟು ಬಾರಿ ಹೊಡೆದ. ಇವನು ಕೂಡ ಸುಮ್ಮನೆ ಇರಲಿಲ್ಲ. ವಕ್ಷಸಿ ಕಂಧರೇ ಚ ಎದೆಗೆ, ಕತ್ತಿಗೆ, ಮುಖೇ ಚ ಮುಖಕ್ಕೆ, ಲಲಾಟೆ ಹಣೆಗೆ, ಚಿಬುಕೆ. ಚುಬುಕ ಅಂತಂದರೆ ಈ ಭಾಗ, ಗದ್ದ, ಅಲ್ಲಿಗೆಲ್ಲ ಹೊಡೆದ. ನಾಭೌ ನಿತಂಬೇ ಚ ತಥೈವ ಪಾರ್ಶ್ವೇ ಸಮಂ ಸಮಾನಿ ಪ್ರಜಹಾರ ರಾಮಂ. ಏವಂ ಪ್ರಹರತೋಸ್ತತ್ರ ರಾಮಮಾಗಧಯೋರ್ಮೃಧೆ ರಾಜಾನೋ ರಣ ಸಂವಿಜ್ಞಾ ಬಭೂವೃಷಪೀಡಿತಾ. ಯುದ್ಧದವರು ಎಲ್ಲರೂ ಕೂಡ ಪಕ್ಕದಲ್ಲಿ ಮಾಡ್ತಾ ಇದ್ದವರು, ಅವ್ರಿಗೂ ಪೆಟ್ಟು ಬಿತ್ತು. ಇವರು ಹೋರಾಟದಿಂದ ಕಡೆಗೆ ಬಿಟ್ಟು ಎಲ್ಲರೂ ಪ್ರೇಕ್ಷಕರಾಗಿ ನಿಂತು ನೋಡ್ಲಿಕ್ಕೆ ಶುರು ಮಾಡಿದ್ರು. ಕ್ರಮೇಣ ತೇ ವಿಮನತೋ ನಿವೃತ್ತ ಕದನೋದ್ಯಮ ಆಸನ್ನಾಸನ್ನ ನಿಧನಂ ಮನ್ವಾನ ಮಗಧೇಶ್ವರಂ. ಎಲ್ಲರೂ ಕೂಡ ಇವರು ಯುದ್ಧದಿಂದ ಬೇರೆಯವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ, ಯಾರೂ ಯುದ್ಧ ಮಾಡಲಿಕ್ಕೆ ಆಗ್ತಾ ಇಲ್ಲ. ವಿಮನತ ಒಂದ್ಸರ್ತಿ ಬೇಜಾರು ಮಾಡ್ಕೊಂಡ್ರಂತೆ, ಇವ್ರು ಯುದ್ಧ ಮಾಡೋದು ಇವರಿಬ್ಬರೇ ಮಾಡಲಿ, ನಮ್ಮನ್ನೆಲ್ಲ ಯಾಕೆ ಹೊಡಿತಾ ಇದ್ದಾರೆ ಅಂತ. ಆಮೇಲೆ ಮನ್ವಾನ ಪ್ರೇಕ್ಷಕ ಇನ್ನೇನು ಮುಗಿದೋಗ್ಬಿಡತ್ತೆ, ಇವ್ರದ್ದು ಮುಗಿದ್ಮೇಲೆ ನಾವು ಯುದ್ಧ ಮುಂದುವರಿಸೋಣ ಅಂತ ನೋಡ್ಲಿಕ್ಕೆ ಶುರು ಮಾಡಿದ್ರು. ಸಾತ್ಯಕಿಸ್ತು ಮಹಾತೇಜ ಸಂಗರೇ ಬಾಣಮಂತ್ರಿಣ ಯುದ್ಧಮಾನಸ್ತ್ರಿಭಿರ್ಬಾಣೈ ಕುಂಭಾಂಡೇನ ಸಮರ್ಪಿತ. ಇತ್ತ ಕುಂಭಾಂಡ ಮತ್ತು ಸಾತ್ಯಕಿಗೆ ಯುದ್ಧ ಆಗ್ತಾ ಇದೆ. ಆಗದೆ ಪಂಚನಾರಾಚಾನ್ ಕುಂಭಾಂಡಂ ಹಂತು ಮಾಹವೇ. ಕುಂಭಾಂಡನ ಮೇಲೆ ಸಿಟ್ಟಿನಿಂದ ಸಾತ್ಯಕಿ ಒಮ್ಮೆಗೆ 5 ಬಾಣವನ್ನು ಹೊಡಿಲಿಕ್ಕೆ ಅಂತ ತೆಗೆದ. ತಥೋಹಾಹಾರವೋ ಜಜ್ಞೆ. ಗೊತ್ತಾಗೋಯ್ತು ಕುಂಭಾಂಡನಿಗೆ ಈ ಬಾಣದಿಂದ ಸಾವೇ ನಿಶ್ಚಿತ ಅಂತ. ವಿವ್ಯಾಧ ಕುರು ಚಾರ್ದೂಲ ಕುಂಭಾಂಡಂ ಬಾಣಮಂತ್ರಿಣಂ ನಾಭೌ ಕಂಠೇ ಲಲಾಟೆ ಚ ಹೃದಯ ಮೂರ್ಧ್ನಪಿ ದಾನವಂ. 5 ಅಂಕಗಳಿಗೆ ಬಾಣ ಬಿಟ್ಟ ಅಂತೆ. ವಿವ್ಯಾಧ ಕುರು ಶಾರ್ದೂಲ ಅತಿವಿದ್ಧೋ ರಥೋಪಸ್ಥೆ ನಿಶಸಾದ ವಿಚೇತನಃ ತಂ ವಿಚೇತನಮಾಲೋಕ್ಯ ದುರ್ಮನಸ್ತಸ್ಯ ಸಾರಥಿ ಅಪೋವಾಹರಣಾತ್ತೂರ್ಣಂ ರಥೇನ ಭರತರ ಜಭಾ. ಕುಂಭಾಂಡ ಈ ರೀತಿ ಗಾಯಗೊಂಡಿದ್ದನ್ನು ನೋಡಿ ಕುಂಭಾಂಡನ ಸಾರಥಿ ದುರ್ಮನಸ್ಕನಾಗಿ ಛೆ ಅಂತ ಹೇಳಿ, ಸಾರಥಿ ಆಗಿ ಮಾಡಬೇಕಾದ ಧರ್ಮ ಏನು ಅಂದರೆ ರಥಿಕ ಗಾಯಗೊಂಡಾಗ ಯುದ್ಧ ಭೂಮಿಯಿಂದ ಹೊರಗಡೆ ಕರ್ಕೊಂಡು ಹೊರಟೋಗ್ಬಿಡ್ಬೇಕು. ಹಾಗೆ ಹೊರಗಡೆ ಕರ್ಕೊಂಡು ಹೋದ. ಕೂಪಕರ್ಣಸ್ತು ದೈತೇಯ ಸಂಸಕ್ತ ಕೃತವರ್ಮಣ. ಹಾಗೆ ಕೂಪಕರ್ಣ ಅನ್ನುವ ದೈತ್ಯ ಕೃತವರ್ಮನ ಜೊತೆಗೆ ಹೋರಾಡಿ ಅದೇ ರೀತಿ ಪ್ರಾಣ ಸಂಶಯವನ್ನು ಹೊಂದಿ ಓಡಿ ಹೋದ.
ತೌ ವಿಸೃಜ್ಯ ರಣಂ ದೈತ್ಯೌ ಅನಾಪೃಚ್ಛತ ಭೂಪತಿಂ ಅವಿಸೃಷ್ಟೌ ಮಾಗಧೇನ ಹತಶೇಷ ಬಲಾನ್ವಿತೌ. ಈ ರೀತಿ ಪೆಟ್ಟು ಬಿತ್ತು ನೋಡಿ ಕೃತವರ್ಮ ಮತ್ತು ಸಾತ್ಯಕಿಯಿಂದ ಕುಂಭಾಂಡ ಕೂಪಕರ್ಣರು ಪೆಟ್ಟು ತಿಂದು ಜರಾಸಂಧನಿಗೆ ಹೋಗಿ ಬರ್ತೇವೆ ಅಂತಲೂ ಹೇಳಿದೆ, ಹೊರಟೋದ್ರಂತೆ. ದೈತ್ಯ ತೇನೈವ ಮಾರ್ಗೇಣ ಜಗ್ಮತು ಶೋಣಿತಂ ಪುರಂ. ದೈತ್ಯರು ಅದೇ ಮಾರ್ಗದಿಂದ ಶೋಣಿತಪುರಕ್ಕೆ ಓಡಿ ಹೊರಟೋದ್ರು. ಹೀಗೆ ದಶಮಸ್ಕಂಧದಲ್ಲಿ 51ನೆಯ ಅಧ್ಯಾಯ. ಬಾಣಸೇನಾಂ ಗತಾಂ ದೃಷ್ಟ್ವಾ ಶಾಸ್ತ್ರೌಘೇಣ ಭೃಶಾರ್ಜಿತಾ ರಾಜಪುತ್ರ ವಿಮನತಃ ಬಭೂವೃಪಸತ್ತಮ. ಈ ರೀತಿ ಬಾಣನ ಸೇನೆ ಸಹಾಯಕ್ಕೆ ಅಂತ ತಂದದ್ದು ಮಧ್ಯದಲ್ಲಿ ನಡುನೀರಲ್ಲಿ ಕೈಬಿಟ್ಟು ಓಡೋಟೋದು. ನೋಡಿದ ತನ್ನ ಸೈನ್ಯಕ್ಕೂ ಕೂಡ ಬಹಳ ಘಾಸಿಯಾಗಿದೆ. ತನ್ನ ಪಕ್ಷದ ಎಲ್ಲ ರಾಜರು ಕೂಡ ದಣಿದಿದ್ದಾರೆ. ದೃಷ್ಟ್ವಾ ಕೃಷ್ಣಂಚ ಯುದ್ಧಂತಂ ರಾಮಸ್ಯ ವವೃಧೇ ಬಳಂ. ಈ ರೀತಿ ತನ್ನ ಸೈನ್ಯದ ಬಗ್ಗೆ ಚಿಂತಿತನಾಗಿರಬೇಕಾದ್ರೆ ಕೃಷ್ಣನನ್ನು ನೋಡಿ ಬಲರಾಮನಿಗೆ ಬಲ ಉಕ್ಕಿಬಿಡುತ್ತಂತೆ. ಇದರ ರಹಸ್ಯವನ್ನು ಆಚಾರ್ಯರು ಹೇಳ್ತಾರೆ. ಸಂಕರ್ಷಣ ರೂಪಿ ಪರಮಾತ್ಮನ ಆವೇಶ ಅಭಿವ್ಯಕ್ತ ಆಯಿತು. ತಮ್ಮ ಸಮಾಗಧಂ ಗೃಹೀತ್ವಾಜೌ ಮೌಳೌ ವಾಮೇನ ಪಾಣಿನ ಪ್ರಹರ್ತುಮೈಚ್ಛಚ್ಚಿರತಿ ಮುತಲೇನ ಹಲಾಯುಧ. ಯಾವಾಗ ಸಂಕರ್ಷಣನ ಆವೇಶದಿಂದ ಬಲ ಬಂತೋ ಎಡಗೈಯಿಂದ ಅವನ ತಲೆ ಹಿಡ್ಕೊಂಡ ಅಂತೆ, ಬಲಗೈಯಿಂದ ಗುದ್ದು ಬಿಡ್ತೇನೆ ಅಂತ ಹೋಗ್ತಾ ಇದ್ದಾಗ ತತೋಂತರಿಕ್ಷೇ ಘನಘೋಚ ಘರ್ಘರಾಂ ಶುಶ್ರಾವವಾಣೀಂ ವಿಶದಾಚರೀರಿಣೀಂ ನರಾಮವಧ್ಯೋ ಭವತಾ ಜರಾಸುತಃ ಸುಖೀ ನಿವರ್ತ ಸ್ವರ್ಣಾದಿತಿ ಸ್ಫುಟಂ. ಅಂತರಿಕ್ಷದಲ್ಲಿ ಒಂದು ಸದ್ದು ಕೇಳಿತು. ಅದನ್ನು ಅಶರೀರವಾಣಿ. ಅಶರೀರವಾಣಿ ಅಂದರೆ ಏನು ಗೊತ್ತಾ? ಮುಖ್ಯ ಪ್ರಾಣನ ಮಾತು ಅಂತ. ಅದು ಎರಡು ರೀತಿ. ಮುಖ್ಯ ಪ್ರಾಣನ ಮಾತು ಹೃದಯದಲ್ಲಿ ತೋರೋದು ಒಂದು, ಹೊಳೆಯೋದು ಅಂತ. ನಮಗೂ ಅಶರೀರವಾಣಿ ಆಗ್ತಾ ಇರುತ್ತೆ ಎಷ್ಟೋ ಬಾರಿ. ಅದು ಅಂದರೆ ಒಂದು ಬಲವಾಗಿ ಒಂದು ಮನಸ್ಸು ಹೇಳುತ್ತಲ್ಲ, ಇದು ಮಾಡು ಅಂತ, ಅದು ಅಶರೀರವಾಣಿ ಅಂತಷ್ಟೇ. ಅಶರೀರವಾಣಿ ಅಂತ ಹೇಳಿದ್ರೆ ಎಲ್ಲ ಏನಂತ ಅನ್ಕೊಂಡ್ಬಿಡ್ತಾರೆ ಅಂದರೆ, ಎಲ್ಲೋ ಒಂದು ಕಡೆ ಲೌಡ್ ಸ್ಪೀಕರ್ ಇಟ್ಕೊಂಡು ಮೈಕೆಲ್ಲೋ ಇರುತ್ತೆ, ಅಲ್ಲಿಂದ ಮಾತಾಡಿ ದಿನೆಲ್ಲೋ ಕೇಳುತ್ತಲ್ಲ, ಆ ಥರ. ಅದು ಅಶರೀರವಾಣಿ ಅಂತಲ್ಲ, ಅದು ಹೊಳಹು. ಕೆಲವೊಮ್ಮೆ ಹೊರಗಡೆಯಿಂದಲೂ ಕೇಳುತ್ತೆ. ಎಲ್ಲ ಟೈಮಲ್ಲೂ ಒಂದೇ ಅಂತಲ್ಲ, ನೀವು ಸೂಕ್ಷ್ಮವಾಗಿ ಅದನ್ನು ನೋಡಬೇಕು, ಯಾವಾಗ ಏನಾಗ್ತಾ ಇದೆ ಅಂತ. ಇವಾಗ ಲಕ್ಷ್ಮಣನಿಗೆ ಬ್ರಹ್ಮಾಸ್ತ್ರದಿಂದ ಅತಿಕಾಯ ಸಾಯ್ತಾನೆ ಅಂತ ಅದು ಹೊಳಹು. ಉಪಾಂಶ ಅಂತಲ್ಲುಂಟು. ಇಲ್ಲಿ ಸ್ಪಷ್ಟವಾಗಿ ರಣಾದಿತಿ ಸ್ಫುಟಂ ಅಂತುಂಟು. ಅಂದರೆ ಹೊರಗಡೆ ಜರಾಸಂಧನಿಗೂ ಕೇಳಿಸಿತು. ಜರಾಸಂಧನಿಗೆ ಮೊದಲು ಅರ್ಥ ಆಗಿಲ್ಲ, ಅದನ್ನು ಅವನು ಮುಂದೆ ಹೇಳ್ಕೊತಾನೆ. ಯಾಕೋ ನನ್ನನ್ನು ಬಿಟ್ಟುಬಿಟ್ಟ, ಪ್ರಾಯ ಯಾರೋ ದೇವತೆ ಯಾರೋ ದೇವತೆಗಳು ಹೇಳಿರಬೇಕು ಅಂತ ಆ ರೀತಿ ತಂದುಕೊಳ್ತಾನ ಅವನು. ಅವನಿಗದು ಏನು ಅಂತ ಸ್ಫುಟವಾಗಿ ಐಡಿಯಾ ಬರೋದಿಲ್ಲ. ಶರೀರವಾಣಿ. ವಚಸ್ತದಾಕರ್ಣ್ಯ ಹಲಾಯುಧೋ ಬಲಿ ವಿಸೃಜ್ಯ ಚಾಸ್ಥಾಯ ರಥಂ ರಣಾಂಕಣಾತ್. ಆಮೇಲೆ ಅವನು ಏನು ಹೇಳಿದ ಆ ಶರೀರವಾಣಿ? ನರಾಮವಧ್ಯೋ ಭವತಾ. ರಾಮ, ನೀನು ಕೊಲ್ಲುವ ಹಾಗೆ ಇಲ್ಲ. ಸುಖಿ ನಿವರ್ತಸ್ವ, ಸುಮ್ಮನೆ ಹಿಂದೆ ಹೋಗಿಬಿಡು. ಇದರ ಉದ್ದೇಶವನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಹೊಡೆದೂ ಕೂಡ ಅವನಿಗೇನೂ ಆಗಲ್ಲ ಆಮೇಲೆ. ಯಾಕೆಂದರೆ ದೈವ ಸಂಕಲ್ಪ ಏನಿದೆ, ನಿನ್ನಿಂದ ಅವನು ಸಾಯಬಾರದು ಅಂತಿದೆ. ನೀನು ಆ ದೈವ ಸಂಕಲ್ಪವನ್ನು ಮೀರಿ ಅದನ್ನು ಕಿವಿಗೆ ಹಾಕಿಕೊಳ್ಳದೆ ಹೊಡಿತೇನೆ ಅಂತ ಹೊಡೆದ್ರೆ ಅವನಿಗೇನೂ ಆಗೋದಿಲ್ಲ. ನಾಳೆ ನಿನ್ನ ಬಲ ಅಪಕೀರ್ತಿ ಬರುತ್ತೆ, ನಿನ್ನ ಬಲಕ್ಕೆ ಅಪಕೀರ್ತಿ ಬರುತ್ತೆ. ಯಾಕೆಂದರೆ ಅಯ್ಯೋ ಅವನು ಹೊಡೆದ್ರೂ ಏನಾಗಲಿಲ್ಲ ಅಂತ. ನೀನು ಬಿಟ್ಟರೆ ಅಶರೀರವಾಣಿಗೆ ಬೆಲೆ ಕೊಟ್ಟ, ಬಿಟ್ಟ ಅಂತ ಆಗತ್ತೆ. ಆಗ ಇವನು ಬುದ್ಧಿವಂತ ಬಲರಾಮ, ಕಂಸನ ತರಹ ವಿವೇಕಿನೇ. ಒಂದು ಕಡೆ ಸಾವು ಇದೆ ಅಂತ ಗೊತ್ತಾದರೂ ಕೂಡ ಅದನ್ನು ತಪ್ಪಿಸ್ಲಿಕ್ಕೆ ಏನೇನೋ ಮಾಡಬಾರದ್ದನ್ನು ಮಾಡೋದು,
ಇನ್ನಷ್ಟು ಅವ್ಯವಸ್ಥೆ ಮಾಡಿಕೊಳ್ಳೋದು. ಹಾಗಲ್ಲ, ಸಜ್ಜನರ ಹಾಗೆ ಮಾಡೋಲ್ಲ. ಅವನೇನು ಮಾಡಿದ, ಹಿಂದೆ ಸರದ. ನೆವರ್ತತ ಬ್ರಹ್ಮ ರುಚಿ ಸಿದ್ಧ ಸಂಗೈ ಅಭಿಷ್ಟುತೋ ಮಾಗಧ ಸೂತವಂದಿಭಿ. ಅವನು ಹಿಂದೆ ಸರಿದದ್ದನ್ನೇ ಎಲ್ಲರೂ ಕೂಡ ಹೊಗಳಿದರು. ಬ್ರಹ್ಮರ್ಷಿಗಳು, ಸಿದ್ಧರು, ಮಾಗಧರು ಎಲ್ಲರೂ ಹೊಗಳಿದ್ರಂತೆ. ದೇವತೆಗಳ ಆಜ್ಞೆಯನ್ನು ಗೌರವಿಸುವವನೇ ಅಂತ ಹೊಗಳಿದ್ರು. ಹಾಗಾಗದೇನೆ ಹೊಡೆದಿದ್ದಿದ್ರೆ ಗೌರವಿಸ್ತಾ ಇರಲಿಲ್ಲ. ದೇವತೆಗಳ ಆದೇಶವನ್ನು ಧಿಕ್ಕರಿಸಿ ಹೊಡೆದ ಏನೂ ಆಗಲಿಲ್ಲ ಅಂತ. ಬಹಳ ಸೂಕ್ಷ್ಮ ಇದೆ ಇವೆಲ್ಲ. ಜರಾಸುತಸ್ಥಂ ಪ್ರತಿ ನಮ್ರಕಂಧರೋ ನೃಪೈಶ್ಚ ಯುದ್ಧಾಭಿಜಿತೈಸ್ತಮನ್ವಿತ ಹತಾವಶಿಷ್ಟಾಲ್ಪ ಬಲೇನ ತಮೃತೋ ನಿವೃತ್ತ ಯುದ್ಧ ಪ್ರಯಯೌ ಸ್ವಕಂಪುರಂ. ಈ ರೀತಿ ಬಲರಾಮ ಹೊಡಿಲಿಲ್ಲ, ಬಿಟ್ಟ. ಅದು ಜರಾಸಂಧನ ಮೇಲೆ ಬೇರೆಯೇ ರೀತಿ ಎಫೆಕ್ಟ್ ಆಯಿತು. ಇದು ನನಗೆ ಮಾಡ್ತಾ ಇರೋ ಅವಮಾನ. ಹೊಡೆದು ಬಿಟ್ಟಿದ್ದರೆ ಸುಖ ಇರ್ತಾ ಇತ್ತು, ಹೊಡಿಲಿಲ್ಲಲ್ಲ. ಇನ್ನೇನು ಕೊಲ್ಲಲಿಕ್ಕೆ ಅಂತ ಎತ್ತಿದವನು ಗದೆಯನ್ನು ಬಿಟ್ಟುಬಿಟ್ನಲ್ಲ, ಅದು ಎಂಥ ಅವಮಾನ ಗೊತ್ತಾ ಅದು ಒಬ್ಬ ಯೋಧರಿಗೆ. ಅವನು ಸಾಯಿಸಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸುವಂತಹ ಪ್ರಸಂಗ ಇದು. ಆದ್ದರಿಂದ ಅವನು ನಮ್ರಕಂಧರ ತಲೆ ತಗ್ಗಿಸಿಬಿಟ್ಟ ಅಂತ. ತನ್ನವರನ್ನು ನೋಡಿದ ಎಲ್ಲರೂ ತಂತರಣೆ ಸೋತಿದ್ದಾರೆ, ತಲೆ ತಗ್ಗಿಸಿಕೊಂಡು ಹೊಟ್ಟೋದ. ಗೋವಿಂದಸ್ತು ಮಹಾತೇಜಾ ಸಪತ್ನಾನ್ ಛರಸಂಚಯೈ ಆಚ್ಛಾದ್ಯ ಭೂಪಾನ್ ವಿದ್ರಾವ್ಯ ಹತ್ವಾಚ ಸುಬಹುನರಣೆ. ಈ ರೀತಿಯಾಗಿ ಕೃಷ್ಣನೂ ಕೂಡ ಬೇಕಾದ ಹಾಗೆ ಯುದ್ಧವನ್ನು ಮಾಡಿ ಎಲ್ಲರನ್ನ ಸೋಲಿಸಿ ಎಲ್ಲರಿಂದ ಕೊಂಡಾಡಲ್ಪಟ್ಟು ಸ್ತೋತ್ರಂ ಕುರ್ವದ್ಭಿರುಚ್ಛಕೈ ಬ್ರಾಹ್ಮಣಾದಿಗಳ ಸ್ತೋತ್ರವನ್ನು ಸ್ವೀಕಾರ ಮಾಡ್ತಾ ಅನ್ವೀಯಮಾನೋ ಭಗವಾನ್ ಪ್ರಾವಿಶನ್ ಮಧುರಾಂ ಪುರೀಂ. ಎಲ್ಲರ ಜೊತೆಗೂಡಿ ಮಧುರೆಗೆ ಬಂದ. ಹೃಷ್ಟಪುಷ್ಟ ಜನಾಕೀರ್ಣಾಂ ತುಂಗ ಪ್ರಾಕಾರ ತೋರಣಾಂ ಚಲತ್ ಕದಳಿಕೋಪೇತಾಂ ದೀಪಾಂಕುರ ವಿರಾಜಿತಾಂ. ಎಲ್ಲೆಲ್ಲಿಯೂ ಸಂತಸ, ಎಲ್ಲೆಲ್ಲಿಯೂ ಬಲಪುಷ್ಟಿ ಇದೆ ಅಂತನ್ನುವ ಆತ್ಮವಿಶ್ವಾಸದಿಂದ ತುಂಬಿರುವ, ಯಾದವರಿಂದ ಕೂಡಿರುವ ಎಲ್ಲ ಕೃಷ್ಣನ ಸ್ವಾಗತಕ್ಕೆ ಅಲಂಕಾರವನ್ನು ಮಾಡಿಕೊಂಡಿರುವ ಮನೆಗಳನ್ನು ನೋಡ್ತಾ ಮುಂದೆ ಹೋದ ಅಂತೆ. ಹೆಣ್ಣು ಮಕ್ಕಳೆಲ್ಲ ಪ್ರಾಸಾದ ಸಂಸ್ಥಿತೈ ಮಹಡಿ ಮನೆಗಳಲ್ಲಿ ನಿಂತು ಅಕ್ಷತೆ ಕಾಳುಗಳನ್ನು ಮತ್ತೆ ಪುಷ್ಪೈಶ್ಚ ಲಾಜಾಂಜಲಿಭಿ ಅರಳುಗಳನ್ನು ಹಾಕ್ತಾ ಇದ್ರು. ಉಪಾಯನಾನಿ ದಿವ್ಯಾನಿ ಪುಷ್ಪಸ್ರಗನುಲೇಪನಾನ್ ಪ್ರಿಯಂಕರಾ ಮಾಧವಾಭ್ಯಾಂ ಉಪಜಹರು ಪುರೌಕತಃ. ಅವರಿಗೆ ಉಪಾಯನ, ಕಾಣಿಕೆ. ಏನು ಕಾಣಿಕೆ? ಪುಷ್ಪಸ್ತ್ರಗನುಲೇಪನ. ಹೂವನ್ನು ತಂದು ಕೊಟ್ಟರೆ ಕೆಲವರು ಮಾಲೆಯನ್ನು ಹಾಕ್ತಾ ಇದ್ರು, ಕೆಲವರು ತಾವೇ ಗಂಧವನ್ನು ತೆಗೆದು ದೇವರಿಗೆ ಕೊಡ್ತಾ ಇದ್ರು. ಸಭಾಂ ಪ್ರವಿಶ್ಯ ವಿಪುಲಾಂ ಉಪವಿಶ್ಯ ವರಾತನೆ ರಾಮೇಣ ಸಹಿತೋ ವೀರಶೈನೇಯೇನ ಚ ಧೀಮತಾ. ಬಲರಾಮನಿಂದ ಕೂಡಿಕೊಂಡಿದ್ದ ಪೂಜಿತೋ ಯದುಭಿರ್ವಿಪ್ರೈ ದಿವಿಶಕ್ರ ಇವಾಮರೈ ತತ್ರಾಸೀನೇರ್ಬುದ್ಧಿಮದ್ಭಿ ಯದು ವೃದ್ಧೈರ್ಮಹಾತ್ಮಭಿ. ಕೃಷ್ಣ ಬಂದ ಮೇಲೆ ರಾಜ್ಯದ ಹಂತ ಹಂತವಾದ ಬೆಳವಣಿಗೆಯನ್ನು ನೋಡ್ತಾ ಯದುವೃದ್ಧರು ಸಂತೋಷ ಪಡ್ತಾ ಇದ್ರು. ಉಗ್ರತೇನೋದ್ಧವ ಮುಖೈ ಅಕ್ರೂರ ಪ್ರಮುಖೈರ್ಹರಿ ಸಮಾಭಾಷ್ಯಾಭ್ಯನುಜ್ಞಾತಃ ಸಂಕರ್ಷಣ ಸಹಾಯವಾನ್. ಕೃಷ್ಣ ಉದ್ಧವ ಮತ್ತು ಮೊದಲಾದವರಿಂದ ಅನುಮತಿಯನ್ನು ಪಡೆದು ಗೋಮಂತ ಪರ್ವತಕ್ಕೆ ತೆರಳಿದ. ನೋಡಿ, ಇದನ್ನು ಶೈಲಿ ಪ್ರಭೇದ ಅಂತ ಕರೀತಾರೆ. ಪ್ರಾತಿಲೋಮ್ಯಂ ಗೋಮೂತ್ರಿ, ಇದು ಪ್ರಘಸ. ಪ್ರಘಸ ಅಂತ ಹೇಳಿದ್ರೆ ನೀವು ಇದರ ಐಡಿಯಾವನ್ನು ಹರಿವಂಶದಿಂದ ಪಡಿಬೇಕು. ಇನ್ನೊಮ್ಮೆ ಜರಾಸಂಧ ದಾಳಿ ಮಾಡಿದ. ಅವನು ಜರಾಸಂಧ ಒಟ್ಟು 18 ಬಾರಿ ದಾಳಿ ಮಾಡಿದ್ದಾನೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಇನ್ನೊಮ್ಮೆ ದಾಳಿ ಮಾಡಿದ. ಕೃಷ್ಣ ಮತ್ತು ಬಲರಾಮ ಅವರು ಬರ್ತಾರೆ ಅಂತ ಗೊತ್ತಾದಾಗ ವಿಪೃಥು ಅಂತ ವಿಕದ್ರು ಅಂತ ಒಬ್ಬ, ಅವನು ಬಲರಾಮ ಕೃಷ್ಣರನ್ನು ಕುರಿತು ಯುದ್ಧ ಸಿದ್ಧತೆಯ ಬಗ್ಗೆ ದೀರ್ಘವಾದ ಒಂದು ಮಾತಾಡಿದ. ನಾವು ಕೇವಲ ಭಾಗವತ ಓದಿದ್ರೆ ಯಾಕೆ ಇದ್ದಕ್ಕಿದ್ದಾಗ ಗೋಮಂತಕ್ಕೆ ಹೋದ ಅನ್ನೋದೇ ಗೊತ್ತಾಗೋದಿಲ್ಲ.
ಸುಮ್ಮನೆ ಏನೋ ವಿಹಾರಕ್ಕೆ ಹೋದ. ಗೋಮಂತ ಅಂದ್ರೇನು ಗೊತ್ತಾ? ಗೋವ, ಗೋಮಾಂತಕ ಅಂತ ಅದನ್ನು ಕರೀತಾರೆ. ಇದ್ದಕ್ಕಿದ್ದಾಗೆ ಯಾಕೆ ಗೋಮಂತಕಕ್ಕೆ ಹೋದ, ನಮ್ಮ ಕಾಲೇಜು ಹುಡುಗರ ಥರನ ಅಂತ ಅಲ್ಲ. ಗೋಮಂತ ಪರ್ವತಕ್ಕೆ ಹೋಗ್ಲಿಕ್ಕೆ ಒಂದು ಕಾರಣ ಇತ್ತು. ಅದೇನು ಅಂತ ನೋಡುವ. ಈಗ ಜರಾಸಂಧ 2-3 ತಿಂಗಳು ಒಳಗಡೆಯೇ ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ಮಧುರೆಯನ್ನು ಮುತ್ತಲಿಕ್ಕೆ ಬಂದ. ಆವಾಗ ವಿಕದ್ರು ದೀರ್ಘವಾದ ಉಪನ್ಯಾಸ ಮಾಡ್ತಾನೆ. ರಾಜರು ಹೇಗಿರಬೇಕು ಸೂಚ್ಯವಾಗಿ ಅವನು ಹೇಳೋದು. ನೋಡು, ಒಬ್ಬ ರಾಜ ವೈಯಕ್ತಿಕವಾದ ದ್ವೇಷಗಳನ್ನು ಹೊಂದಿದ್ದರೆ ಆ ದ್ವೇಷ ಅಂತನ್ನೋದು ನಾಡಿನ ಮೇಲೆ ತಿರುಗುವ ಮುನ್ನ ದೇಶ ಬಿಟ್ಟು ಕೊಡಬೇಕು. ಇದು ನೀತಿಶಾಸ್ತ್ರ ಹೇಳುವ ಉಪಾಯಗಳಲ್ಲಿ ಒಂದು. ನೀನಿವಾಗ ಇಲ್ಲೇ ಇದ್ದೆ ಅಂತ ಇಟ್ಕೋ, ನಮ್ಮ ತೊಂದರೆಗಳನ್ನು ನೋಡು. ಹರಿವಂಶದಲ್ಲಿ ವಿಸ್ತಾರವಾಗಿ ಉಂಟು. ನಮ್ಮ ತೊಂದರೆಗಳನ್ನು ನೋಡು. ಕೋಟೆಯ ಗೋಡೆಗಳೆಲ್ಲ ಬಿರುಕು ಬಿಡ್ತಾ ಇದೆ. ಕಂಸ ಸರಿಯಾಗಿ ಮೈಂಟೈನ್ ಮಾಡಿರಲಿಲ್ಲ. ಯಾಕೆ ಅಂದರೆ ನಾನು ಜರಾಸಂಧನ ಬೆಂಬಲದಲ್ಲಿ ಇದ್ದೇನೆ, ನನಗೆ ಯಾರು ಏನು ಮಾಡ್ತಾರೆ ಅಂತ ಡಿಫೆನ್ಸ್ಗೆ ಸಲ್ಲಿಸುವ ಖರ್ಚು ಕಡಿಮೆ ಮಾಡಿದ್ದಂತೆ. ಏಕೆಂದರೆ ಪ್ರತಿಯೊಂದು ದೇಶವೂ ಕೂಡ ಇವರು ಎಷ್ಟೇ ಹೊಡೆದಾಡ್ಕೊಳ್ಬಹುದು, ಹ್ಯೂಮನ್ ರೈಟ್ಸ್ ಅವರು, ಆಮೇಲೆ ಶಾಂತಿ ಅಂತ 1000 ಮಂದಿ ಬೊಬ್ಬಿಡಬಹುದು. ಆದರೆ ಡಿಫೆನ್ಸ್ಗೆ ಮಾಡುವ ಖರ್ಚು ಎಲ್ಲಕ್ಕಿಂತ ಮಿಗಿಲು. ಮೊದಲು ಡಿಫೆನ್ಸ್, ಆಮೇಲೆ ವ್ಯಾಪಾರ, ಆಮೇಲೆ ಕೃಷಿ. ಎಲ್ಲ ಕಡೆಯೂ ಎಲ್ಲ ಕಾಲದಲ್ಲಿಯೂ ಅಷ್ಟೆ. ಸುಮ್ಮನೆ ನಾವು ಶಾಂತಿಪ್ರಿಯ ರಾಷ್ಟ್ರ ಆಗಿರಬೇಕು, ನಾವು ಶಾಂತರಾಗಿರಬೇಕು ಅಂತ ಅನ್ನೋದು. ಅವನು ಕಂಸ ಏನು ಮಾಡಿದ, ಯಂತ್ರಗಳನ್ನು ಸರಿ ಮಾಡಿ ಇಟ್ಟಿರಲಿಲ್ಲ. ಅದರಿಂದಾಗಿ ಕಲ್ಲು ಎಸೆಯುವ ಯಂತ್ರ, ಬಾಣಗಳನ್ನು ಎಸೆಯುವ ಯಂತ್ರ, ಕುದಿದ ಎಣ್ಣೆಯನ್ನು ಶತ್ರುಗಳ ಮೇಲೆ ಚೆಲ್ಲುವಂತಹ ಯಂತ್ರ, ಆಮೇಲೆ ದೊಡ್ಡ ದೊಡ್ಡ ಗುಂಡುಗಳನ್ನು ಎಸೆಯುವಂತಹ ಯಂತ್ರ, ಇವುಗಳೆಲ್ಲ ಶಿಥಿಲ ಆಗಿದೆ. ಮತ್ತು ನಮ್ಮವರು 3 ತಿಂಗಳಿಗೊಂದು ಯುದ್ಧ ಅಂದರೆ ಒಂದು ರೆಸ್ಟ್ ಬೇಡವೆ? ನಿರಂತರವಾಗಿ ಈ ಯುದ್ಧ ಆಗ್ತಾ ಇದ್ದರೆ ಗತಿ ಏನು? ಅದರಿಂದ ರಾಮಕೃಷ್ಣರೇ, ಜರಾಸಂಧ ನಿಮ್ಮನ್ನು ಮಾತ್ರ ದ್ವೇಷಿಸ್ತಾ ಇದ್ದಾನೆ, ಇಷ್ಟಕ್ಕೆ ಮೇಲೆ ನಿಮಗೆ ತೋಚಿದ ಹಾಗೆ ಮಾಡಿ ಅಂತ ಕೃಷ್ಣರಾಮನ ಮೇಲೆ ಹೇಳಿದ್ದು. ಅದಕ್ಕೆ ಕೃಷ್ಣ ನಗ್ತಾ ಹೇಳಿದಂತೆ, ಆಯ್ತು ಸರ್, ನಮ್ಗೆ ಗೊತ್ತಾಯ್ತಿದೆ ಅರ್ಥ ಅಂತ. ಅವ ಏನು ಮಾಡಿದ, ಅವನು ಬರ್ತಾ ಇದ್ದಾನೆ ಅನ್ಬೇಕಾದ್ರೆ ಜರಾಸಂಧ ನೋಡುತ್ತಿರುವ ಹಾಗೆ ಬಲರಾಮ ಮತ್ತು ಕೃಷ್ಣರು ಇಬ್ಬರೇ ದಕ್ಷಿಣ ದಿಕ್ಕಿಗೆ ಓಡಲಿಕ್ಕೆ ಶುರು ಮಾಡಿದ್ರು. ದಕ್ಷಿಣ ದಿಕ್ಕಿಗೆ ಅವರು ಸೆಳ್ಕೊಂಡು ಬಂದದ್ದಕ್ಕೊಂದು ಕಾರಣ ಉಂಟು. ಏನಾಗಿದೆ, ಮಧುರ ಅಂತ ಇಟ್ಕೊಳ್ಳಿ. ಈಗ ಮಧುರ ಡೆಲ್ಲಿ ಹತ್ತಿರ ಇದೆ. ಡೆಲ್ಲಿಯಿಂದ ಗೋವಾಗೆ ಬರಬೇಕು. ಅದರ ಪಕ್ಕದಲ್ಲಿ ಯಾವುದಿದೆ, ಮಹಾರಾಷ್ಟ್ರ. ಇದು ಗೋವಾ ಅಂತಂದರೆ ಮಹಾರಾಷ್ಟ್ರ ಅದಕ್ಕೆ ಹತ್ತಿರ, ಆಚೆ ಈಚೆ ಇದೆ. ಅಲ್ಲಿಂದ ಬಂದಿದ್ದಾರೆ ರಾಜರೆಲ್ಲ, ದಕ್ಷಿಣಾಪಥದ ರಾಜರೂ ಬಂದಿದ್ದಾರೆ. ಅವರು ಉತ್ತರಕ್ಕೆ ಬಂದು ಮತ್ತೆ ಅವರು ದಕ್ಷಿಣಕ್ಕೆ ಕರ್ಕೊಂಡು ಹೋಗೋದು ಇದೊಂದು ಟೆಕ್ನಿಕ್. ನಂಬರ್ 1. ನಂಬರ್ 2, ಈ ಟೆಕ್ನಿಕ್ಕಿಂದ ಬಹಳ ಉದ್ದೇಶಗಳಿದೆ. 2 ಸೇನೆ ಅಂತ ಇಟ್ಕೊಳ್ಳಿ. ಒಂದು ಸೇನೆಯಲ್ಲಿ ಕಡಿಮೆ ಜನ ಇದ್ದಾರೆ, ಕಡಿಮೆ ಲಗೇಜ್ಗಳಿದೆ. ಇನ್ನೊಂದು ಸೇನೆಯಲ್ಲಿ ಬಹಳ ಲಗೇಜ್ ಇದೆ, ಬಹಳ ಜನ ಇದ್ದಾರೆ. ಅವ್ರನ್ನೆಲ್ಲ ಮೈಂಟೈನ್ ಮಾಡ್ಕೊಂಡು ಬರಬೇಕಾದ್ರೆ ಇವರು ವೇಗವಾಗಿ ಓಡಿಬಿಡಬಹುದು. ಇದು ಇನ್ನೂ ಲಘು, ಯಾಕೆ ಅಂದರೆ ಅವರಿಬ್ಬರೇ ಇರೋದು. ಇವರು 18-23 ಅಕ್ಷೋಹಿಣಿ ಸೇನೆ ಹೋ ಅಂತ ಬರಬೇಕು. ನೋಡ್ತಾ 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 ಇರಬೇಕಾದ್ರೆ 4 ದಿವಸ ಗ್ಯಾಪ್ ಬಂದ್ಬಿಡ್ತು ಅಂತ ಹೇಳ್ತಾರೆ ಮುಂದೆ. 4 ದಿವಸ ಇವರು ಆರಾಮವಾಗಿ ಗೋಮಂತ ಪರ್ವತದಲ್ಲಿ ವಿಹಾರ ಮಾಡಿ, ಅಲ್ಲಿ ಯಾರ್ಯಾರನ್ನೂ ನೋಡಿಕೊಂಡು ಅಲ್ಲಿ ಎಲ್ಲ ಆರಾಮವಾಗಿದ್ದು, ಆಮೇಲೆ ಇವರು
ಇವ್ರು ಕಾಯ್ತಾ ಇರ್ತಾರೆ ಅವ್ರು ಬರಲಿ ಅಂತ, ಆಮೇಲೆ ಇವ್ರು ಬಂದು ತಲುಪ್ತಾರೆ. ಹೀಗಾಗಿ ಲೆಸ್ ಲಗೇಜ್ ಅಂತ ಅನ್ನೋದು ಯಾರಲ್ಲಿದೆ, ಒಂದು ಸೈನ್ಯ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಂತ ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಇದೆಲ್ಲ. ನಾವು ಭಾಗವತವನ್ನು, ರಾಮಾಯಣವನ್ನು, ಮಹಾಭಾರತವನ್ನು ಎಲ್ಲ ಆಯಾಮದಲ್ಲಿ ಗ್ರಹಿಸಬೇಕು. ಕೇವಲ ಒಂದು ಆಯಾಮದಲ್ಲಿ ಅಲ್ಲ, ಸಮಗ್ರ ಆಯಾಮದಲ್ಲಿ ಗ್ರಹಿಸಬೇಕು. ಅದನ್ನು ಇಲ್ಲಿ ಹೇಳೋಲ್ಲ, ಯಾಕಂದರೆ ಅದನ್ನು ಹರಿವಂಶದಲ್ಲಿ ನೋಡಿಕೊಳ್ಳಿ ಅಂತ. ಇದನ್ನೇ ಪ್ರಘಸ ಅಂತಂದರೆ ಎತ್ತು ಮೇಯ್ದ ಹಾಗೆ, ಘಸಲು ಅದನ್ನೇ ಅಂತ ಧಾತು, ಎತ್ತು ಮೇಯ್ದ ಹಾಗೆ. ಎತ್ತು ಇಲ್ಲೊಂದು ಸ್ವಲ್ಪ ಮೇಯ್ತೆ, ಅಲ್ಲೊಂದು ಸ್ವಲ್ಪ ಮೇಯ್ತೆ, ಅಲ್ಲೊಂದು ಸ್ವಲ್ಪ ಮೇಯುತ್ತೆ. ಆ ರೀತಿ ಕಥೆಯನ್ನು ಹೇಳ್ತಾರೆ. ಅದರ ಬಿಟ್ಟ ಭಾಗವನ್ನು ನಾವು ಬೇರೆ ಕಡೆಯಿಂದ ತೆಗೆದುಕೊಳ್ಬೇಕು. ಅದು ಹರಿವಂಶದಿಂದ ನಾವು ತೆಗೆದುಕೊಳ್ಳೋದು. ಒಂದು ಸ್ವಲ್ಪ ವಿಷ್ಣು ಪುರಾಣದಲ್ಲಿಯೂ ಇದೆ. ಅದನ್ನು ಇಲ್ಲಿ ಹೇಗೆ ಹೇಳ್ತಾರೆ ಅಂದರೆ, ಗಚ್ಚನ್ ಕದಾಚಿತ್ ನಿರ್ಗಮ್ಯ ಮಧುರಾಂ ಪ್ರಾತಃ ದಕ್ಷಿಣಾಭಿಮುಖೋ ಯಯೌ. ಒಮ್ಮೆ ಬೆಳಗ್ಗೆ ಎದ್ದು ಮಧುರೆಯಿಂದ ಓಡ್ತಾ ದಕ್ಷಿಣಾಭಿಮುಖರಾಗಿ ಹೋದರು. ಯಾಕೆ ಹೋದರು, ಏನಾಯಿತು, ಏನಿಲ್ಲ. ಇದನ್ನು ಮಧ್ವಾಚಾರ್ಯರು ಈ ಪ್ರಘತ ಅಂತನ್ನುವ ಸ್ಟೈಲನ್ನು ಹೇಳಿದ್ದಾರೆ. ಯುದ್ಧ ಮಾಡಬೇಕಾದ್ರೆ ಆಚರಣೆ ಸಂದರ್ಜಯನ್ ಬಲಿನಾಂ ಅಲ್ಪಸೇನಾ ದ್ವಿಪಸ್ಕರಾಣಾಂ ಬಹಳೋಪಸ್ಕರೈಶ್ಚ ಅಂತ ನಿರ್ಣಯ ಕೊಟ್ಟಿದ್ದಾರೆ. ಕಡಿಮೆ ಬಲ ಇರುವವರು, ಕಡಿಮೆ ಮ್ಯಾನ್ ಪವರು, ಕಡಿಮೆ ಆಯುಧ ಇರುವವರು, ಬಹಳ ಮ್ಯಾನ್ ಪವರು, ಬಹಳ ಮೆಟೀರಿಯಲ್ಸ್ ಇರುವವರ ಹತ್ತಿರ ಹೇಗೆ ಹೋರಾಡಬೇಕು ಅನ್ನೋದನ್ನು ತೋರಿಸುವ ಸಲುವಾಗಿ ಬಲರಾಮಕೃಷ್ಣರು ಶಕ್ತರಾಗಿದ್ದರೂ ಕೂಡ ಓಡಿ ಹೋದರು. ನೋಡ್ತಾ ಇರ್ಬೇಕಾದ್ರೆ ಓಡೋದ್ರು. ಗಚ್ಚನ್ ಕ್ವಚಿದ್ವನೋದ್ದೇಶೇ ವೃಕ್ಷಮೂಲ ನಿವಾಸಿನಂ ದದರ್ಶ ಕಂಚನ ಮುನಿಂ ಜಟಾಮಂಡಲ ಮಂಡಿತಂ. ಓಡ್ತಾ 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 ಹಿಂದುಗಡೆ ಜರಾಸಂಧನ ಅಗಾಧವಾದ ಸೈನ್ಯ ಬರ್ತಾ ಇದೆ. ಜನ ಜಾಸ್ತಿ ಆದಷ್ಟು ಹೊರಡೋದು ನಿಧಾನ ಆಗುತ್ತೆ. ನೋಡಿ, ಮೆರವಣಿಗೆ ಇಲ್ವೇ ಹಾಗೆ. ವಾಹನ ಜಾಸ್ತಿ ಆದಷ್ಟು ಚಲನೆ ನಿಧಾನ ಆಗುತ್ತೆ. ಬೆಂಗಳೂರಲ್ಲಿ ನೋಡಿಲ್ವೇ ಹಾಗೆ. ಅದರಿಂದಾಗಿ ಯಾವುದೇ ಜಾಸ್ತಿ ಆದರೂ ಕೂಡ ಪ್ರಾಬ್ಲಮ್. ಇವ್ರನ್ನೆಲ್ಲ ಕರ್ಕೊಂಡು ಬರಬೇಕು. ನೋಡಿ, ಅವ್ರದ್ದೆಲ್ಲ ಮೈಂಟೆನೆನ್ಸ್ ಇದೆ, ಕಡಿಮೆ ಮೈಂಟೆನೆನ್ಸ್ ಅಲ್ಲ. ಕುದುರೆ, ಆನೆ, ಅವುಗಳಿಗೆ ಮಾಲೀಸು, ಅವುಗಳಿಗೆ ಊಟ, ಅದನ್ನು ಮಾಡಲಿಕ್ಕೆ ಅಡಿಗೆ ಅವರು, ಅದನ್ನು ತಂದು ಹಾಕಲಿಕ್ಕೆ ಸೇವಕರು, ಮತ್ತು ರಾಜರಿಗೆಲ್ಲ ಕಾಲ ಕಾಲಕ್ಕೆ ಊಟ, ಶಿಬಿರ, ಎಷ್ಟು ತಲೆಬಿಸಿ ಇದೆ ಅದ್ರದ್ದು. ಹೋ ಅಂತ ದೊಡ್ಡ ಲಗೇಜ್ ಇಟ್ಕೊಂಡು ಬಂದ ಇವರು ನಿಂಬಾಲಿಸ್ಕೊಂಡು ಜರಾಸಂಧ. ಇವರು ಆರಾಮವಾಗಿ ಒಂಥರ ನಡ್ಕೊಂಡು ಬರ್ತಾ ಅಲ್ಲಿ ಒಬ್ಬ ಋಷಿಯನ್ನು ನೋಡಿದರು. ಆ ಋಷಿ ಯಾರು, ಹೇಗಿದ್ದ ಮೊದಲು? ಚೀರಕೃಷ್ಣಾಜಿನಧರಂ ಕಮಂಡಲು ವಿರಾಜಿತಂ ಸಮಾಧೌ ತಮುಪಾವಿಷ್ಟಂ ತೇಜಸ ಭಾಸ್ಕರೋಪಮಂ. ಅವನು ಮರದ ತೊಗಟೆಯ ಬಟ್ಟೆಯನ್ನುಟ್ಟಿದ್ದ. ಕೃಷ್ಣಾಜಿನ ಜಿಂಕೆಯ ಚರ್ಮವನ್ನು ಹಾಸಿಕೊಂಡಿದ್ದ. ಕಮಂಡಲು ವಿರಾಜಿತಂ, ಕಮಂಡಲವನ್ನು ಇಟ್ಟುಕೊಂಡಿದ್ದ. ಸಮಾಧೌ ಸಮುಪಾವಿಷ್ಟಂ, ಧ್ಯಾನದಲ್ಲಿ ತೊಡಗಿದ್ದ. ಪ್ರಣಾಮಂ ಚಕ್ರತುರ್ವೀರವು ಯಥಾ ನ್ಯಾಯಮರಿಂದಮ ಅತಂದ್ರಿತೌ ಫಲಮೂಲಕೃತಾಹಾರಂ ವೃತಂ ಶಿಷ್ಯ ಶತೈರ್ಮುನಿಂ ದೃಷ್ಟ್ವಾ ಪರಮಸಂತುಷ್ಟೌ ರಾಮಕೃಷ್ಣೌ ಜಗತ್ಪತಿ. ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ತಪಸ್ಸನ್ನು ಮಾಡ್ತಾ ಇರುವ ಅವನಿಗೆ ನಮಸ್ಕಾರ ಮಾಡಿದರು. ರಾಮಕೃಷ್ಣರಿಗೆ ಸಂತೋಷ ಆಯಿತು. ಇದಂ ಚೋವಾಚ ಭಗವಾನ್ ಕೃಷ್ಣಸ್ತಂ ಮುನಿಪುಂಗವಂ. ಆಮೇಲೆ ಕೃಷ್ಣ ಈ ಮಾತನ್ನಾಡಿದ. ನಮಸ್ತೆ ಭಾರ್ಗವ ಶ್ರೀಮನ್ ಜಾಮದಜ್ಞ ತಪೋಧನ ರಾಮಕೃಷ್ಣೌ ಸ್ಮೃತಾವಾಂ ಕ್ವಚಿತ್ತೇ ಶ್ರವಣಂ ಗತೌ. ಭಾರ್ಗವ ಅಂದ ಪರಶುರಾಮ. ಪರಶುರಾಮನೇ ನಮಸ್ಕಾರ. ನಿಮಗೆ ರಾಮ ಹಾಗೂ ಕೃಷ್ಣರ ಬಗ್ಗೆ ಕೇಳಿ ಗೊತ್ತುಂಟಾ? ಅದಕ್ಕೆ ಆಚಾರ್ಯರು ನಿರ್ಣಯವನ್ನು ಬರೆದರು. ಸರ್ವಾವತಾರಾಭಿನ್ನೋತೌ ಸರ್ವಾವತಾರಾಭಿನ್ನೋಪಿ ಸಮಶಕ್ತಿರಪಿ ಸ್ವಯಂ ಪೂಜ್ಯ ಪೂಜಕ ನೀಚೋಚ್ಚಂ ಮೋಹನಾಯ ದುರಾತ್ಮನಾಂ
ಅಖಂಡೈಕರಸೋ ವಿಷ್ಣು ದರ್ಶಯೇ ತತ್ರ ತತ್ರ ಹಿ ಇತಿ ಷಾಡ್ಗುಣ್ಯೇ. ಎಲ್ಲ ಅವತಾರಗಳು ಪರಮಾತ್ಮನದ್ದು ಅಭೇದೇನ ಇವೆ. ಪರಮಾತ್ಮನ ಎಲ್ಲ ಅವತಾರಗಳು ಅಭಿನ್ನವಾದ್ದರಿಂದ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಗೊತ್ತೇ ಇರುತ್ತೆ, ತನ್ನನ್ನು ತಾನೇ ತಿಳಿದುಕೊಂಡಿರುವ ಹಾಗೆ. ಆದರೂ ಭಿನ್ನರಾಗಿರುವವರಂತೆ ಮಾತನಾಡ್ತಾನೆ. ಯಾಕೆ ಅಂತಂದರೆ ಜನರಿಗೆ ಅವಾಗವಾಗ ಗೊಂದಲ ಬರಬೇಕು. ಪರಶುರಾಮ ನಾರಾಯಣ ಹೌದಾ ಅಲ್ವಾ? ರಾಮನ ಜೊತೆ ಹೋರಾಡಿದ್ದಾನೆ, ಕೃಷ್ಣನ ಹತ್ರ ಅಪರಿಚಿತನಾಗಿ ಮಾತನಾಡಿದ್ದಾನೆ ಅಂತ. ಆಗ ಅವರ ಉಪಾಸನೆ ಪೂರ್ಣ ಆಗೋದಿಲ್ಲ. ಕೆಲವರಿಗೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅದು ಗೊತ್ತಾಗೋದಿರುತ್ತೆ. ಈ ಹಿನ್ನೆಲೆಯಿಂದ ದೇವರೇನು ಮಾಡಿದ, ನಾನಾ ರೂಪಗಳಲ್ಲಿ ತನಗೆ ತಾನೇ ಎದುರಾಗುವ ಹಾಗೆ ಭಿನ್ನನಂತೆ ವ್ಯವಹಾರ ಮಾಡ್ತಾನೆ. ಹಾಗೆ ಇದು ಕೂಡ. ಆದ್ದರಿಂದ ಇತ್ಯುಕ್ತಸ್ತೇನ ಧರ್ಮಾತ್ಮ ವಾಸುದೇವೇನ ಭಾರ್ಗವ ನಿರೀಕ್ಷ ಮಾಧವೌ ಪ್ರಾಹ ಪ್ರೀತ್ಯುತ್ಫುಲ್ಲ ಮುಖೇ ಕ್ಷಣ. ಯಾವಾಗ ಕೃಷ್ಣ ಈ ರೀತಿಯಾಗಿ ನುಡಿದ, ಕೃಷ್ಣರಾಮರನ್ನು ನೋಡಿ ಪ್ರೀತಿಯಿಂದ ಕಣ್ಣರಳಿಸಿದ ಅಂತೆ. ಸ್ವಾಗತಂತೆ ಯದುಶ್ರೇಷ್ಠ ಸಾಗ್ರಜಾಯ ಮಹಾತ್ಮನೆ ಜಾನೇ ತ್ವಾಂ ಯದುಷೂತ್ಪನ್ನಂ ಭಗವಂತ ಮಧೋಕ್ಷಜಂ. ಕೃಷ್ಣ, ನಿನ್ನ ಬಗ್ಗೆ ನನಗೆ ಗೊತ್ತಪ್ಪ. ಯಾದವರಲ್ಲಿ ನೀನು ಹುಟ್ಟಿದೆ, ನಾರಾಯಣನಾಗಿ ಭೂಭಾರಹರಣ ಸಂಕಲ್ಪವನ್ನು ಮಾಡಿ ಕೃಷ್ಣ ಅಂತ ಹುಟ್ಟಿರುವೆ. ಕಾರ್ಯಾಣಾಂ ಕಾರಣಂ ಪೂರ್ವಂ ಜಗತಾಂ ಆದಿಪೂರುಷಂ ನಮಸ್ತೆ ಪುಂಡರೀಕಾಕ್ಷ ವಿಶ್ವಲೋಕೈಕ ಕಾರಣ. ಯದುಶ್ರೇಷ್ಠ, ನಿನಗೆ ಸ್ವಾಗತ. ನಮಸ್ತೆ ಪುಂಡರೀಕಾಕ್ಷ, ಜಗತ್ತಿಗೆ ಕಾರಣನಾದವನೇ, ಓ ಕಮಲದಂತೆ ಅರಳುಗಣ್ಣವನೇ, ನಿನಗೆ ನಮಸ್ಕಾರ. ಕಿಮರ್ಥಮಿಹ ಸಂಪ್ರಾಪ್ತೌ ಭವಂತೌ ವಿಶ್ವವಂದಿತೌ ಇತ್ಯುಕ್ತೌ ಜಾಮದಗ್ನೇನ ಪ್ರಾಹತು ರಾಮಕೇಚವೌ. ಯಾಕೆ ಬಂದಿದ್ದೀರ ನೀವು, ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಪರಶುರಾಮ ಕೇಳಿದ. ಅದಕ್ಕೆ ಅವರು ಹೇಳಿದ್ರಂತೆ, ಗೋಮಂತಂ ದ್ರಷ್ಟುಮಿಚ್ಛಾವೋ ದುರ್ಗಹೇತೋ ರೀತಿ ಪ್ರಭೋ. ಗೋಮಂತ ಪರ್ವತಕ್ಕೆ ಹೋಗಬೇಕು ಅಂತ ಬಯಸಿದ್ದೇವೆ ಅಂತ, ಒಳ್ಳೆ ವಿಹಾರಕ್ಕೆ ಹೋಗೋರ ರೀತಿ. ಆದರೆ ಕಾರಣ ಹೇಳ್ತಾ ಇದ್ದಾರೆ, ದುರ್ಗಾರ್ಥಂ. ದುರ್ಗಹೇತೋ, ದುರ್ಗ ಅಂತಂದರೆ ರಕ್ಷಣೆ ಅಂತ ಅರ್ಥ. ದುರ್ಗ ಅಂದರೆ ಕ್ಯಾಸಲ್ ಅಂತ ಹೇಳಿ ನಾವಿವತ್ತು ಆಂಗ್ಲದಲ್ಲಿ ಅನುವಾದ ಮಾಡ್ತೇವೆ. ದುರ್ಗ ಅಂತಂದರೆ ರಕ್ಷಣೆಗೆ. ದುರ್ಗ ಅನ್ನೋ ಶಬ್ದದ ಅರ್ಥ ಏನು ಗೊತ್ತಾ? ದುಃಖೇನ ಗಂತುಂ ಶಕ್ಯತೆ ಇತಿ ದುರ್ಗ. ಹೋಗಲಿಕ್ಕೆ ಬಹಳ ಕಷ್ಟ, ತಲುಪಲಿಕ್ಕೆ ಯಾವುದು ಕಷ್ಟವೋ ಅದು ದುರ್ಗ. ನಮ್ಮನ್ನು ತಲುಪಲು ಬೇರೆಯವರಿಗೆ ಕಷ್ಟ ಆಗಬೇಕು ಅಂತ ನಾವು ಗೋಮಂತ ಪರ್ವತಕ್ಕೆ ಹೋಗ್ತಾ ಇದ್ದೀವಿ ಅಂದರು. ಹಾಗಾದರೆ ದುರ್ಗಾ ಅಂದರೆ ಏನರ್ಥ? ಹೌದು, ಅವಳನ್ನು ತಿಳಿಲಿಕ್ಕೆ ಬಹಳ ಕಷ್ಟ ಇದೆ. ದುರ್ಗೆಯನ್ನು ತಿಳಿಲಿಕ್ಕೆ ಬಹಳ ಕಷ್ಟ ಇದೆ. ಆ ಲಕ್ಷ್ಮೀದೇವಿಯನ್ನು ತಿಳಿಯಲಿಕ್ಕೆ ಬಹಳ ಕಷ್ಟ. ಯಾಕೆ ಅಂದರೆ ಅವಳೇ ಮೋಹಕಳಾಗಿದ್ದಾಳೆ, ತಮೋಗುಣದ ಅಭಿಮಾನಿನಿಯಾಗಿದ್ದಾಳೆ. ಅವಳನ್ನು ತಿಳ್ಕೊಳ್ಳಿಕ್ಕೆ ಅವಳೇ ತಮೋಗುಣವನ್ನು ಸರಿಸಬೇಕು, ನಮಗೆ ಆ ಸ್ವರೂಪ ಅರ್ಥ ಆಗಬೇಕು. ಆದ್ದರಿಂದಾಗಿ ಅವಳು ದುರ್ಗಾ. ದುರ್ಗಾ ಅಂತಂದರೆ ಈಸಿಲಿ ನಾಟ್ ರೀಚಬಲ್ ಅಂತ ಅರ್ಥ. ಸುಲಭವಾಗಿ ತಲುಪಲಿಕ್ಕಾಗಲ್ಲ, ಕಷ್ಟಪಟ್ಟರೆ ಮಾತ್ರ ಆಗೋದು. ಹೀಗಾಗಿ ಅವನು ಪರಶುರಾಮ ಅಷ್ಟು ಹೊತ್ತಿಗೆ ನಿವೃತ್ತನಾಗಿದ್ದ. ಎಲ್ಲವನ್ನ ಮಾಡಿ ರಾಮಾವತಾರ ಕಾಲದಲ್ಲಿಯೇ ನಿವೃತ್ತನಾಗಿ ಬಿಟ್ಟಿದ್ದ. ಪರಶುರಾಮನಾಗಿ ಕೃಷ್ಣಾವತಾರ ಕಾಲದಲ್ಲಿ ಏನು ಕೆಲಸ ಮಾಡ್ತಾ ಇದ್ದದ್ದು ಅಂದರೆ ಜ್ಞಾನಪ್ರದನಾಗಿ. ಆಮೇಲೆ ಕೃಷ್ಣಾವತಾರ ಕಾಲದಲ್ಲಿ ಪರಶುರಾಮನ ಕೆಲಸ ಏನು ಅಂದರೆ ಸಂಪತ್ ಪ್ರದಾನ. ನಮಗೆ ಸಂಪತ್ತು ಬೇಕು ಅಂದರೆ ಪರಶುರಾಮನನ್ನು ಚಿಂತನೆ ಮಾಡಬೇಕು ಚೆನ್ನಾಗಿ. ಪರಶುರಾಮನನ್ನು ಚಿಂತನೆ ಮಾಡಬೇಕು. ಜಾತವೇದಸೇಸುನ ವಾಮತೋಮಂ, ಈಗಲೂ ಅದರಿಂದ ಚಿಂತನೆ ಮಾಡಬೇಕು. ಹೀಗಾಗಿ ಈ ಪರಶುರಾಮ ಕೃಷ್ಣಾವತಾರದ ಕಾಲಕ್ಕೆ ವಿದ್ಯೆಯನ್ನು ಕೊಡುವ ಹಾಗೆ
ಹಣವನ್ನು ದಯಪಾಲಿಸುವವನಾಗಿ ನಿಂತಿದ್ದ. ಅಂದರೆ ಕ್ಷತ್ರಿಯರನ್ನು ಸಂಹಾರ ಮಾಡುವ ಕೆಲಸ ಮುಗಿದಿತ್ತು. ಯಾಕೆಂದರೆ ದುಷ್ಟ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದ ಅವನು. ಈ ಹಿನ್ನೆಲೆಯಲ್ಲಿ ಪರಶುರಾಮ ನಿವೃತ್ತ ಜೀವನ ಅಂತ ಹೇಳಬಹುದು. ಆ ತರಹ ಇದ್ದಾಗ ಕೃಷ್ಣನ ಭೇಟಿಯಾಗಿದ್ದು. ಅವನು ಬಂದು ಹೇಳ್ತಾನೆ, ನಮಗೆ ದುರ್ಗಹೇತುವಿಗೆ ಕೃಷ್ಣ ಬಂದು ಪರಶುರಾಮನ ಹತ್ರ ಹೇಳ್ತಾನೆ, ನಮ್ಮನ್ನು ತಲುಪದೇ ಇರಲಿ ಸುಲಭವಾಗಿ ಅಂತ ಹೇಳಿ ಗೋಮಂತಕ್ಕೆ ಹೋಗ್ತಾ ಇದ್ದೇವೆ. ಕರವೀರಪುರಂ ನಾಮ ತನ್ಮೂಲೆ ಪರಿಪಾಲಿತಂ. ಆಮೇಲೆ ಅದನ್ನು ಕೇಳಿ ಪರಶುರಾಮ ಹೇಳ್ತಾನೆ, ಆಯ್ತಪ್ಪ, ಗೋಮಂತ ಪರ್ವತಕ್ಕೆ ಹೋಗು. ಗೋಮಂತ ಪರ್ವತದ ಕೆಳಗಡೆ ಅಂದರೆ ಆ ಪರ್ವತ ಇಳಿದ ಮೇಲೆ ನಿನಗೆ ಕೊಲ್ಲಾಪುರ ಸಿಗತ್ತೆ, ಕರವೀರಪುರ, ಅಲ್ಲಿಗೂ ಹೋಗು ಅಂತ ಹೇಳಿದ ಅಂತೆ. ಅಂದರೆ ಕೊಲ್ಲಾಪುರ ಕೃಷ್ಣನ ಕಾಲದಲ್ಲಿಯೇ ಇತ್ತು. ಕೊಲ್ಲಾಪುರ ಕೃಷ್ಣನ ಕಾಲದಲ್ಲಿಯೇ ಇತ್ತು, ಅದು ಆಮೇಲೆ ಆಗಿದ್ದಲ್ಲ. ಆ ಕರವೀರಪುರಕ್ಕೆ ಹೋಗು ಅಂತ ಹೇಳಿದ. ಶೃಗಾಲ ವಾಸುದೇವೇನ ಸಯುವಾಂ ನಿಹನಿಷ್ಯತಿ ತಂ ಹತ್ವಾ ತಮರೇ ಚೈಲಂ ಗೋಮಂತಂ ಸಾಧ್ವವಾಪ್ಸ್ಯಥಾ. ಶೃಗಾಲ ವಾಸುದೇವನ ಹತ್ರ ಹೋಗು. ಕರವೀರಪುರದಲ್ಲಿ ಶೃಗಾಲ ವಾಸುದೇವ ಅಂತ, ಆ ಶೃಗಾಲ ವಾಸುದೇವ ಬೇರೆ ಯಾರೂ ಅಲ್ಲ, ಶ್ರೀಕೃಷ್ಣನ ಅಣ್ಣನೇ. ವಸುದೇವ ಇಬ್ಬರನ್ನ ಸಂಗಮಿಸಿದ್ದ ಪುತ್ರಿಕಾಪುತ್ರ ಧರ್ಮ ಅನ್ನುವ ಹಿನ್ನೆಲೆಯಲ್ಲಿ. ಪುತ್ರಿಕಾಪುತ್ರ ಧರ್ಮ ಅಂದರೆ ನಮಗೆ ಗೊತ್ತಿದೆ, ರಾಜನಿಗೆ ಹೆಣ್ಣು ಇರ್ತಾಳೆ, ಗಂಡು ಮಗ ಇರಲ್ಲ. ಸಂತತಿಯ ರಕ್ಷಣೆಗಾಗಿ ಹೆಣ್ಣಿನಲ್ಲಿ ಒಬ್ಬ ಗುಣವಂತನಿಂದ ಮಗನನ್ನು ಪಡಿತಾನೆ. ಆ ಮೊಮ್ಮಗ ಇವನು ಮಗ ಅಂತ ಸಾಕಿಕೊಳ್ತಾನೆ. ಅವಳು ಎಲ್ಲೂ ಹೋಗಲಿಕ್ಕಿಲ್ಲ, ಮಗನನ್ನು ಪಾಲನೆ ಮಾಡ್ಕೊಂಡು ಅಲ್ಲೇ ಇರಬೇಕು. ಈ ಪುತ್ರಿಕಾಪುತ್ರ ಧರ್ಮದಿಂದ ಒಬ್ಬ ಉತ್ಪಾದನೆ ಮಾಡ್ತಾನಲ್ಲ, ಅವನು ತಂದೆ ಅಂತ ಪರಿಗಣನೆ ಇಲ್ಲ. ಆದರೆ ಶೃಗಾಲ ವಾಸುದೇವ ಮತ್ತು ಪೌಂಡ್ರಕ ವಾಸುದೇವ ಇಬ್ಬರೂ ಕೂಡ ವಸುದೇವನಿಂದ ಹಾಗೆ ಹುಟ್ಟಿದವರು, ಪುತ್ರಿಕಾಪುತ್ರ ಧರ್ಮದಿಂದ ಹುಟ್ಟಿದವರು. ತಂದೆ ಅಂತ ಹೇಳಿ ಇವನು ಗೌರವಿಸಬಹುದು, ಆದರೆ ತಂದೆಯ ಆಸ್ತಿಗೆ ಪುತ್ರಿಕಾಪುತ್ರ ಧರ್ಮದಿಂದ ಹುಟ್ಟಿದವರು ವಾರಸುದಾರರಲ್ಲ. ಅದರಿಂದಾಗಿ ಬಭ್ರುವಾಹನ ಅರ್ಜುನನ ಮಗ ಇರಬಹುದು, ಆದರೆ ಅರ್ಜುನನ ಆಸ್ತಿಗೆ ವಾರಸುದಾರ ಅಲ್ಲ, ಅರ್ಜುನನ ವಂಶಕ್ಕೆ ಸೇರಿರಲಿಲ್ಲ, ಸೇರೋದಿಲ್ಲ. ಹೀಗಾಗಿ ಅಶ್ವತ್ಥಾಮ ಏನೊಂದು ಬ್ರಹ್ಮಾಸ್ತ್ರವನ್ನು ಸಂಕಲ್ಪ ಮಾಡಿದ್ದ, ಪಾಂಡವರ ಮಕ್ಕಳೆಲ್ಲರನ್ನ ನಾಶ ಮಾಡಬೇಕು ಅಂತ, ಬಭ್ರುವಾಹನಿಗೆ ತಾಗಲಿಲ್ಲ. ಯಾಕೆ ಅಂತಂದರೆ ಅವನ ಮಗನೇ ಅಲ್ಲ. ಆದ್ದರಿಂದಾಗಿ ಮಗ ಅಂದರೆ ದೇಹದಿಂದ ಹುಟ್ಟಿದ್ದಾನೆ, ಆದರೆ ವಂಶವದ ವಾರಸುದಾರ ಅಲ್ಲ, ಪಾಂಡವರ ವಂಶಕ್ಕೆ ಸೇರಿಲ್ಲ ಅಂತ. ಇದು ಪಾಯಿಂಟ್ ಇರೋದು. ಇದೇ ಅರ್ಥ ಆಗದೇನೆ ಅವರೇನು ಮಾಡಿಬಿಟ್ಟಿದ್ದಾರೆ, ಅರ್ಜುನ ಮರೆತ ಹಾಗೆ. ಯಾಕೆ ಮರಿಬೇಕು? ಅವತ್ತಿನ ಕಾಲದಲ್ಲಿ ಅದು ಅಕ್ಸೆಪ್ಟೆಡ್. ಇವತ್ತಿನ ಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ಹೆಂಡಿರನ್ನು ಕಟ್ಟಿಕೊಳ್ಳುವ ಹಾಗಿಲ್ಲ. ಅವತ್ತಿನ ಕಾಲದಲ್ಲಿ ಇಟ್ ವಾಸ್ ಅಕ್ಸೆಪ್ಟೆಡ್. ಯಾಕೆ ಬರಿಬೇಕು? ಅವನು ಬರ್ತಾನಂತೆ, ಏನೋ ಹೇಳ್ತಾನಂತೆ, ಸರಿ ಯುದ್ಧ ಮಾಡ್ತಾರಂತೆ. ಎಂಥ ಕಥೆಗಳಿವೆಲ್ಲ. ಯುದ್ಧ ಮಾಡೋದು ಹೌದು. ಅವನೇನು ಹೇಳ್ತಾನೆ, ಮಗು ನಿನ್ನ ಯುದ್ಧವನ್ನು ನೋಡಬೇಕು ಅಂತ ಬಯಸಿದ್ದೇನೆ, ಯುದ್ಧ ಮಾಡು ಅಂತ ನೆನಪಲ್ಲಿ ಹೇಳ್ತಾನೆ, ಗೊತ್ತಿರತ್ತೆ ಮಗ ಅಂತ. ಅಲ್ಲದೆ ಚಿತ್ರಾಂಗದೆಯ ಅಪ್ಪ ಯುದ್ಧಕ್ಕೆ ಬಂದಿರ್ತಾನೆ, ಅಂದರೆ ಅರ್ಜುನನ ಮಾವ ಬಭ್ರುವಾಹನ ಇಲ್ಲೇ ಇರ್ತಾನೆ. ಅದರಿಂದಾಗಿ ಎಲ್ಲ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಇದು ಸುಮ್ಮನೆ ಈ ಕಥೆ ಎಲ್ಲ ಅಸಂಗತ. ಅದೆಲ್ಲ ಜೈಮಿನಿ ಭಾರತದ ಕೆಟ್ಟ ಕಥೆಗಳು. ಜೈಮಿನಿಗಳ ಹೆಸರಿನಲ್ಲಿರ್ತಕ್ಕಂಥ ಭಾರತ. ಅದನ್ನು ಚಿಕ್ಕಂದಿನಲ್ಲಿ ನಾನು ಕೇಳಿ ಖುಷಿ ಪಟ್ಟಿದ್ದೆ. ಅದನ್ನು ಈಗಣ ಕುಂದಾಪುರ ಸ್ವಾಮಿಗಳು ರಸವತ್ತಾಗಿ ಹೇಳಿದರು. ಅದರ ನೆನಪು ನನಗಿನ್ನೂ ಇದೆ. ಆದರೆ ನನಗೆ ಅವತ್ತಿನಿಂದ ಬಾಧಿಸ್ತಾ ಇತ್ತು, ಇವರೆಲ್ಲ ಯಾಕೆ ಕುರುಕ್ಷೇತ್ರಕ್ಕೆ ಬರಲಿಲ್ಲ, ಯುದ್ಧ ಮಾಡಲಿಲ್ಲ ಅಂತ. ಅದಕ್ಕೆ ಆಗಲೂ ಕೂಡ ಅವರು ಉತ್ತರ ಕೊಟ್ಟಿರಲಿಲ್ಲ. ಸುಮಾರು ನಾನು ಬಹಳ ಚಿಕ್ಕಂದಿನಲ್ಲಿ ಕೇಳಿರೋದು. ನನಗೆ ಆವಾಗಲೇ ಒಂದು ಪ್ರಶ್ನೆ, ಅಲ್ಲ ಇವರೆಲ್ಲ ಯಾಕೆ ಕುರುಕ್ಷೇತ್ರಕ್ಕೆ ಬರಲಿಲ್ಲ?
ದುರ್ಯೋಧನ ಯಾಕೆ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಲಿಲ್ಲ? ಪಾಂಡವರನ್ನು ನುಂಗಿಬಿಡುವಂತಹ ಮಹಾ ಸಾಮರ್ಥ್ಯ ಇದ್ದರೆ ಯಾಕೆ ಬರಲಿಲ್ಲ? ಆಮೇಲೆ ನನಗೆ ಒಂದು ಶ್ಲೋಕ ಬಂತು, ನಾನು ಪೂರ್ತಿ ಮಹಾಭಾರತ ಓದಿರಲಿಲ್ಲ. ಕೌರವೇಯಶ್ಚ ನಿಹಿತ ಬಾಲವೃದ್ಧಾವಚೇಷಿತ ಅಂತ, ಕೌರವೈರ್ ನಿಹತ ಪೃಥ್ವಿ ಬಾಲವೃದ್ಧಾವಚೇಷಿತ ಅಂತ ಒಂದು ತುಣುಕು ಶ್ಲೋಕ ಮಾತ್ರ ಎಲ್ಲೋ ಬಿದ್ದಿತ್ತು. ಪಾಂಡವರಿಂದ ಇದು ಕೌರವರ ದೆಸೆಯಿಂದಾಗಿ ಇಡೀ ಭೂಮಿಯಲ್ಲಿ ಇದ್ದವರು ಒಂದೋ ಬಾಲಕರು ಒಂದೋ ವೃದ್ಧರು ಅಂತ ಇಬ್ಬರೇ. ಈ ಎಲ್ಲ ಕಾರಣದಿಂದ ಇದೆಲ್ಲ ಎಂಥ ಕಥೆ ಅಂತ. ಇರಲಿ, ಈ ಮೈನ್ ಸ್ಟ್ರೀಮಿಗೆ ಬರೋಣ. ಇವನಿದ್ದಾನೆ ಶೃಗಾಲ ವಾಸುದೇವ, ಪೌಂಡ್ರಕ ವಾಸುದೇವ. ಅವರಿಬ್ಬರು ವಾಸುದೇವ ಅಂತ ಹೆಸರು ಬಲವಂತವಾಗಿ ಇಟ್ಟುಕೊಂಡದ್ದು. ವಸ್ತುತಃ ವಾಸುದೇವ ಅನ್ನುವ ಹೆಸರು ಇರಲಿಲ್ಲ. ವಾಸುದೇವ ಅಂತ ಇಟ್ಕೊಳ್ಬಾರ್ದು ಅವರು. ವಾಸುದೇವ ಅಂತ ಹೆಸರು ಇಟ್ಕೊಳ್ಬಾರ್ದು. ಆದರೆ ಅವರು ಇಟ್ಕೊಳ್ತಾ ಇದ್ದರು. ಯಾಕೆ ಅಂದರೆ ವಸುದೇವನ ಮೇಲೆ ಭೀಕರ ದ್ವೇಷ ಅವರಿಗೆ. ನಮ್ಮನ್ನು ನೋಡಲಿಕ್ಕೆ ಬರಲಿಲ್ವಾ ನಮ್ಮಪ್ಪ ಅಂತ. ಅಪ್ಪ, ನಿಮ್ಮನ್ನು ನೋಡ್ಲಿಕ್ಕೆ ಹೆಂಗೋ ಬರಲಿಕ್ಕಾಗತ್ತೆ? ಯಾಕೆ ಅಂತಂದರೆ ಧನುವಿನ ಮಗ ಧನು ಕರವೀರ ರಾಜನ ಮಗಳಾಗಿ ಹುಟ್ಟಿದ್ಲು. ಅಲ್ಲಿ ಹುಟ್ಟಿದ ಮಗ ಶೃಗಾಲ ವಾಸುದೇವ. ಅವನು ಹುಟ್ಟಬೇಕಾದ್ರೆ ನರಿ ಥರ ಊಡಿಟ್ಟ, ಹೀಗಾಗಿ ಶೃಗಾಲ ಅಂತ ಹೆಸರು ಬಂತು. ಅವನು ವಾಸುದೇವ ಅಂತ ಸೇರಿಸಿಕೊಂಡ. ಇನ್ನೊಬ್ಬಳು ದಿತಿ, ಆ ದಿತಿಯಿಂದ ಹುಟ್ಟಿದವ ಪೌಂಡ್ರಕ ವಾಸುದೇವ. ಪೌಂಡ್ರಕ ವಾಸುದೇವ ಯಾರು ಅಂದರೆ ವೇನ. ಯಾರು ಪೃಥು ಮಹಾರಾಜನ ಹಿಂದೆ ಒಬ್ಬ ಇದ್ನಲ್ಲ, ಪಾಪೋ ವೇನ ಪೌಂಡ್ರಕೋ ವಾಸುದೇವ ಅಂತ. ಆ ಪೌಂಡ್ರಕ ವಾಸುದೇವ ಯಾರು ಅಂದರೆ ವೇನ. ನನಗೆ ಆಗಲಿಂದ ಅದೇ ಬುದ್ಧಿ, ನಾನೇ ಬ್ರಹ್ಮ ಅಂತ ಅಂದ್ಕೊಳ್ತಾ ಇದ್ದವನು. ನಾನೇ ಕೃಷ್ಣ ಅಂದ. ಹಾಗೆ ನಿಜವಾದ ವಾಸುದೇವ ನಾನೇ, ನಿನ್ನ ಹೆಸರು ತೆಗೆದು ಬಿಡಬೇಕು ಅಂದ. ಅವರಿಬ್ಬರು ಪುತ್ರಿಕಾ ಪುತ್ರ ಧರ್ಮದಿಂದ ಹುಟ್ಟಿದ್ದು. ಆಮೇಲೆ ಬಲರಾಮ ಏನು ಮಾಡಿದ, ಸುರಭಿಯನ್ನು ಮದುವೆ ಆದ, ಅದೇ ರೋಹಿಣಿ. ಆಮೇಲೆ ಮಧುರೆಗೆ ಬಂದ. ಅಲ್ಲಿ ಇವರಿಬ್ಬರನ್ನ ದೇವಕಿ ಮೊದಲಾದವರನ್ನು ಮದುವೆ ಆದ. ಆಮೇಲೆ ತೊಗೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ರು. ಅದರಿಂದಾಗಿ ಇವರಿಬ್ಬರಿಗೆ ಸಿಟ್ಟು. ಶೃಗಾಲ ವಾಸುದೇವನಿಗೆ ಮತ್ತು ಪೌಂಡ್ರಕ ವಾಸುದೇವನಿಗೆ, ನಮ್ಮಪ್ಪ ನಮ್ಮನ್ನು ನೋಡಲಿಕ್ಕೆ ಬರಲಿಲ್ಲ ಅಂತ. ಅವ್ರಿಗಷ್ಟು ಕಾಳಜಿ ಇದ್ದಿದ್ದರೆ ಹೋಗಿ ಕಂಸನ ಹತ್ರ ಮಾತನಾಡಿ ಬಿಡಿಸ್ಕೊಂಬರ್ಬೇಕಿತ್ತು ಅಪ್ಪನನ್ನು. ಅದಿಲ್ಲ, ಹ್ಯೂಮನ್ ರೈಟ್ಸ್ ಕಮಿಷನ್ ಮಾತ್ರ. ಗೊತ್ತಿಲ್ಲದೆ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. ನಮ್ಮಪ್ಪ ಇವಾಗ ಎಲ್ಲಿದ್ದಾನೆ, ಸೆರೆಮನೆಯಲ್ಲಿದ್ದಾನೆ, ಬಿಡಿಸ್ಕೊಳ್ಳಿಕ್ಕೆ ಹೋದ್ರ ಅವರು? ಇಲ್ಲ. ಅದೇ ಕೃಷ್ಣ ತನ್ನ 13ನೇ ವಯಸ್ಸಿನಲ್ಲಿ ಕಂಸನನ್ನು ಕೊಂದಾದ ಮೇಲೆ ಎಷ್ಟು ಆರ್ದ್ರವಾಗಿ ಹೇಳ್ತಾನೆ, ಅಪ್ಪ ನೀವು ಇಲ್ಲಿ ಕಾರಾಗೃಹದಲ್ಲಿ ಇದ್ದು ಕಷ್ಟಪಡುವುದನ್ನು ನೋಡದೆ ನಾವು ಸುಖವಾಗಿ ಬಾಲ್ಯ ಕಳೆದುಬಿಟ್ಟೆವು, ಕ್ಷಮೆ ಇರಲಿ ಅಂತ ಕೇಳ್ತಾನೆ. ಇದು ಸಜ್ಜನರ ಮತ್ತು ದುರ್ಜನರ ನಡುವೆ ಇರುವ ವ್ಯತ್ಯಾಸ. ಅವ್ರಿಗೇನೋ ಆಯಿತು ಅಂತಂದರೆ ಯಾಕಾಯಿತು, ನಾವೇನು ಮಾಡಬಹುದಿತ್ತು ಅಂತ ಯೋಚನೆ ಮಾಡೋದು ಸಜ್ಜನರು. ಅದರ ಪರಿಣಾಮ ನೋಡಿ, ನಮ್ಮನ್ನು ನೋಡಲಿಕ್ಕೆ ಬರಲಿಲ್ಲ ಅಂತ ಸಿಟ್ಟು ಮಾಡ್ಕೊಳ್ಳೋರು ದುರ್ಜನರು. ನೋಡಿ, ಅವರಿಬ್ಬರು ಅದೇ ಸಿಟ್ಟಿನಲ್ಲಿ ಇದ್ದರು. ಅದರಿಂದಾಗಿ ತತಸ್ತುತೌ ವೃಷ್ಣಿ ಶತ್ರು ಬಭೂವತು ಅಂತ ಆಚಾರ್ಯರು. ಅಪ್ಪ ನೋಡ್ಲಿಕ್ಕೆ ಬರಲಿಲ್ಲ ಅಂತ ಯಾದವರನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಒಂದಕ್ಕೊಂದಕ್ಕೆ ಸಂಬಂಧ ಇರಲ್ಲ. ಇವತ್ತಿನವರ ನಡವಳಿಕೆ, ಇವತ್ತಿನವರ ಭಾಷಣ ಇರುತ್ತಲ್ಲ, ಒಂದಕ್ಕೊಂದಕ್ಕೆ ಸಂಬಂಧ ಇರಲ್ಲ. ಹೀಗಾಗಿ ಆ ಶೃಗಾಲ ವಾಸುದೇವನ ಹತ್ತಿರ ಹೋಗಿ, ಶೃಗಾಲ ವಾಸುದೇವ ಅಂತ ಬಂದಾಗ ಇದೆಲ್ಲ ಬಂತು. ಮತ್ತೆ ಕಥೆಯ ನಸು ಮಾರ್ಗಗಳಲ್ಲಿ ಬಿಟ್ಟು, ಕಾಲು ದಾರಿಗಳಲ್ಲಿ ಬಿಟ್ಟು ಮತ್ತೆ ಹೆದ್ದಾರಿಗೆ ಬಂದರೆ ಪರಶುರಾಮ ದೇವರು ಹೇಳ್ತಾರೆ, ಶೃಗಾಲ ವಾಸುದೇವನ ಹತ್ತಿರ ಹೋಗಿ ಅವನು ನಿಮ್ಮನ್ನು ಕೊಲ್ಲಿಕ್ಕೆ ಕಾಯ್ದುಕೊಂಡಿದ್ದಾನೆ, ಅವನನ್ನು ಕೊಂದುಬಿಟ್ಟು ಆಮೇಲೆ ಗೋಮಂತ ಪರ್ವತಕ್ಕೆ ಹೋಗಿ ಅಂತ. ವಸ್ತುತಃ ಇದು ವ್ಯತ್ಯಾಸ, ಪ್ರಾತಿಲೋಮ್ಯ. ಘಟನೆ ಏನಾಗಿರುತ್ತೆ, ಮೊದಲು ಏರಿ ಜರಾಸಂಧನನ್ನು ನಿಗ್ರಹಿಸಿ ಇಳಿಬೇಕಾದ್ರೆ ಶಿಶುಪಾಲನ ಅಪ್ಪ ದಮಘೋಷನ ಜೊತೆಗೆ ಕರವೀರಪುರಕ್ಕೆ ಹೋಗಿ ಶೃಗಾಲನನ್ನು ಕೊಂದು ಆಮೇಲೆ ಅವನನ್ನು ಚೈತ್ಯ ದೇಶಕ್ಕೆ ಬಿಟ್ಟು ಇವರು ಮಧುರೆಗೆ ಬರೋದು, ಇದು ನಡೆಯೋ ಕಥೆ. ಆದರೆ ವ್ಯತ್ಯಾಸ ಮಾಡಿ ಇವರು ಹೇಳ್ತಾರೆ, ಕಥಾ ವ್ಯತ್ಯಾಸವನ್ನು ಮಾಡ್ತಾರೆ.
ಪ್ರಾಚುರ್ಯವನ್ನು ಮಾಡ್ತಾರೆ. ನಮಗೆ ಈ ಶೈಲಿ ಪ್ರಭೇದಗಳನ್ನು ನಿರ್ಣಯಿಸಲಿಕ್ಕೆ ಲಕ್ಷಣ ಗ್ರಂಥ ಅಂತ ಒಂದು ಇದೆಯಂತೆ. ಅದು ಎಲ್ಲಿದೆಯೋ ಗೊತ್ತಿಲ್ಲ. ಆಚಾರ್ಯರು ಆ ಲಕ್ಷಣ ಗ್ರಂಥಕ್ಕನುಗುಣವಾಗಿ ನಾನು ಕಥೆಯನ್ನು ಹೇಳಿದ್ದೇನೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅದರಿಂದಾಗಿ ನಾವು ಮಹಾಭಾರತದ ಓಟಕ್ಕೆ ಅನುಗುಣವಾಗಿ ನಾವು ಏನು ಮಾಡಬೇಕು, ಭಾಗವತದ ಕಥೆಯನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು ಅಂತ. ಹೀಗೆ ನಾವು ಸಮಯವನ್ನು ಮೀರಿ ಮುಂದೆ ಹೋಗಿದ್ದೇವೆ. ಆದ್ದರಿಂದಾಗಿ ಈಗ ಈ ಕಥೆಯನ್ನು ಇಲ್ಲಿಗೆ ನಿಲ್ಲಿಸಿ ಕೃಷ್ಣನಲ್ಲಿ ಬೇಡಿಕೊಳ್ಳೋಣ. 8:15 9 ರಾಮಾಯಣದ ಕಾವ್ಯ ಚಿಂತನೆಗೆ ಮತ್ತೆ ಸೇರೋಣ. ಈ ಕೃಷ್ಣ ನಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಉಪರಮಿಸೋಣ. ಕೃಷ್ಣಾರ್ಪಣಮಸ್ತು.